ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು ಮಾರ್ಚ್ ಏಪ್ರಿಲ್ 2025 ಪರೀಕ್ಷೆ 1 ವಿಷಯ ಗಣಿತ SSLC ವಿದ್ಯಾರ್ಥಿಗಳಿಗಾಗಿ ನಡೆದ ವಾರ್ಷಿಕ ಪರೀಕ್ಷೆ. ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ವಿವರಣೆಯೊಂದಿಗೆ ಕಲಿಯುತ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ಹಾಗೂ ಉತ್ತರಗಳನ್ನು ತಿಳಿಯುತ್ತಾ ಹೋಗೋಣ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು 8 ಅಂಕಗಳು. ಮೊದಲನೇ ಪ್ರಶ್ನೆ, 2 ಮತ್ತು 3ರ ಲಸಅ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸರಿಯಾದ ಉತ್ತರ ಏನಾಗಿದೆ ಅಂದರೆ ಆಪ್ಷನ್ ಡಿ 6 ಆಗಿದೆ. ವಿದ್ಯಾರ್ಥಿಗಳೇ, 2 ಮತ್ತು 3 ಇವೆರಡು ಅವಿಭಾಜ್ಯ ಸಂಖ್ಯೆಗಳು, ಹಾಗಾಗಿ 2 3 6. ಸೊ ಇದರ ಉತ್ತರವನ್ನು ನೋಡೋಣ. ಫಸ್ಟ್ ಮೇನಲ್ಲಿ 1ನೇ ಪ್ರಶ್ನೆಗೆ 2 ಮತ್ತು 3ರ ಲಸಅ. 2ರ ಅಪವರ್ತನಗಳು 1, 2, 3ರ ಅಪವರ್ತನಗಳು 1, 3. ಸೊ ಇಲ್ಲಿ ಬಂದಿರತಕ್ಕಂತಹ ಅಪವರ್ತನಗಳಲ್ಲಿ ಅತಿ ಹೆಚ್ಚು ಮಹತ್ತಮ ಘಾತವನ್ನು ಹೊಂದಿರತಕ್ಕಂತಹ ಎಲ್ಲ ಸಂಖ್ಯೆಗಳ ಗುಣಲಬ್ಧ ಲಸಅ ಆಗಿರುತ್ತೆ. ಹಾಗಾಗಿ ಲಸಅ 2 × 3 ಗುಣಿಸಬೇಕು, 2 3 6. ಹಾಗಾಗಿ ಪ್ರಶ್ನೆ 1ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 6 ಆಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆ 2, a1x + b1y + c1 = 0 ಮತ್ತು a2x + b2y + c2 = 0 ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧವು ಆಪ್ಷನ್ ಎ a1/a2 = b1/b2 = c1/c2. ಸೊ ಇಲ್ಲಿ ಐಕ್ಯಗೊಂಡಾಗ ಅಂತ ಇರೋದ್ರಿಂದ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ. ಸೊ ಇದು ಛೇದಿಸಿದಾಗ a1/a2 ≠ b1/b2 ಆಗಿರುತ್ತೆ. ರೇಖೆಗಳು ಸಮಾಂತರವಾಗಿದ್ದಾಗ ಈ ಕಂಡೀಷನ್ ಬರುತ್ತೆ. ಈ 3 ಕಂಡೀಷನ್ಸಲ್ಲಿ ಕ್ವಶನ್ಸ್ ಬರುತ್ತೆ. ಹಾಗಾಗಿ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ವಿದ್ಯಾರ್ಥಿಗಳೇ, ಸೊ ಉತ್ತರವನ್ನು ನೋಡೋಣ. ಇಲ್ಲಿ a1x + b1y + c1 = 0, a2x + b2y + c2 = 0 ಐಕ್ಯಗೊಂಡಾಗ ಸರಿಯಾದ ಉತ್ತರ ಆಪ್ಷನ್ ಎ a1/a2 = b1/b2 = c1/c2 ಆಗಿರುತ್ತದೆ. ಸೊ ಇದು 2ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ 3, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಆಪ್ಷನ್ ಎ x³ - 6x, ಆಪ್ಷನ್ ಬಿ p of x = x² + 7x, ಆಪ್ಷನ್ ಸಿ c 3x = 9, ಆಪ್ಷನ್ ಡಿ x² + 3x + 4 = 0. ಸೊ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಸೊ ಆ ರೂಪದಲ್ಲಿ ಯಾವುದಿದೆ ಅಂದರೆ ಆಪ್ಷನ್ ಡಿ x² + 3x + 4 = 0 ಇದೆ. ಹಾಗಾಗಿ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆ 3, ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಸೊ ಹಾಗಾಗಿ ಈ ರೂಪದಲ್ಲಿರತಕ್ಕಂತಹ ವರ್ಗ ಸಮೀಕರಣ x² + 3x + 4 = 0 ಆಗಿದೆ. ಆನ್ಸರ್ ಆಪ್ಷನ್ ಡಿ x² + 3x + 4 = 0. ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಬೇಕಾಗುತ್ತೆ. ಪ್ರಶ್ನೆ 4, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಅಂತ ಕೇಳಿದರೆ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಆಪ್ಷನ್ ಎ ಯಾವುದೇ 2 ಸಮಬಾಹು ತ್ರಿಭುಜಗಳು, ಆಪ್ಷನ್ ಬಿ ವರ್ಗ ಮತ್ತು ಆಯತ, ಆಪ್ಷನ್ ಸಿ ವರ್ಗ ಮತ್ತು ವಜ್ರಾಕೃತಿ, ಆಪ್ಷನ್ ಡಿ ಯಾವುದೇ 2 ತ್ರಾಪಿಜ್ಯಗಳು. ಇಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುದೇ 2 ಸಮಬಾಹು ತ್ರಿಭುಜಗಳು ಆಗಿದೆ. ವಿದ್ಯಾರ್ಥಿಗಳೇ, ಸೊ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಸೊ ಪ್ರಶ್ನೆ 4ಕ್ಕೆ ಸಮರೂಪವಾಗಿರುವ ಆಕೃತಿಗಳು ಆನ್ಸರ್ ಆಪ್ಷನ್ ಎ ಯಾವುದೇ 2 ಸಮಬಾಹು ತ್ರಿಭುಜಗಳು ಆಗಿದೆ. ಪ್ರಶ್ನೆ 5, ತ್ರಿಜ್ಯ r ಮಾನಗಳಿರುವ ಒಂದು ಗೋಳದ ಘನಫಲವು. ಗೋಳದ ಘನಫಲದ ಸೂತ್ರ ಬರೀಬೇಕಾಗುತ್ತೆ.
ಇಲ್ಲಿ ಗೋಳದ ಘನಫಲದ ಸೂತ್ರ ಆಪ್ಷನ್ ಬಿ 4/3πr³ ಘನಮಾನಗಳು. ಸೊ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ವಿದ್ಯಾರ್ಥಿಗಳೇ. ಗೋಳದ ಘನಫಲ ಆನ್ಸರ್ ಆಪ್ಷನ್ ಬಿ 4/3πr³ ಘನಮಾನಗಳು. ಇದು 5ನೇ ಪ್ರಶ್ನೆಗೆ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 6. ಮೂಲ ಬಿಂದುವಿನಿಂದ Px, y ಬಿಂದುವಿಗೆ ಇರುವ ದೂರವು. ಆನ್ಸರ್ ಆಪ್ಷನ್ ಸಿ √x² + y². 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ಮೂಲ ಬಿಂದುವಿನಿಂದ Px, y ಬಿಂದುವಿಗೆ ಇರುವ ದೂರ ಆನ್ಸರ್ ಆಪ್ಷನ್ ಸಿ √x² + y². ಪ್ರಶ್ನೆ 7. -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಕೇಳಿದರೆ ಆಪ್ಷನ್ ಎ -1, ಆಪ್ಷನ್ ಬಿ 2, ಆಪ್ಷನ್ ಸಿ -2, ಆಪ್ಷನ್ ಡಿ 3. ಸರಿಯಾದ ಉತ್ತರ ಆಪ್ಷನ್ ಸಿ -2 ಆಗಿದೆ. ಸೊ ಹೇಗೆ ಬಂತು ಅಂತ ನೋಡೋಣ ಲೆಕ್ಕವನ್ನು ಮಾಡೋದ್ರ ಮೂಲಕ. -1, -3, -5 ಇದನ್ನು A1, ಇದು A2, ಇದು A3 ಅಂತ ಬರ್ಕೊಂಡ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಬೇಕು ಡಿ. ಸೊ A2 ಅಲ್ಲಿ A1 ಕಳಿಬೇಕು, A2 - A1. ಸೊ -3 ಅಲ್ಲಿ -1 ಕಳಿಬೇಕು, -3 ಕಳೆಯೋಚನೆ ಹಾಕಬೇಕು. A1 ಅಂದರೆ -1 ಬ್ರಾಕೆಟ್ ಆಫ್ -1 ಹಾಕಿ, -3 ಹಾಗೆ ಇದೆ, -× +1 -3 ಅಲ್ಲಿ +1 ಅಂದರೆ -2. ಸೊ D = -2 ಆಗಿರೋದ್ರಿಂದ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ -2 ಆಗಿದೆ. ಪ್ರಶ್ನೆ 8. ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತ ಕೇಂದ್ರ ಮತ್ತು APB ಕಂಸದ ಉದ್ದ 4π ಸೆಂಟಿಮೀಟರ್ ಆಗಿದೆ. OB 9 ಸೆಂಟಿಮೀಟರ್ ಆದರೆ ಥೀಟಾ ಕೋನದ ಅಳತೆಯು ಏನಾಗಿರುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ APB ಇದು ಕಂಸ, ಇದರ ಉದ್ದ ಇದೆ 4π ಇದೆ. ಸೊ ಕಂಸದ ಉದ್ದ ಕೊಟ್ಟಿರೋದ್ರಿಂದ ನಾವು ಥೀಟಾವನ್ನು ಕಂಡುಹಿಡ್ಕೋಬೇಕು. ಥೀಟಾವನ್ನು ಕಂಡುಹಿಡಿದ್ರೆ ನಮಗೆ ಥೀಟಾ ಕೋನದ ಅಳತೆ ಸಿಗುತ್ತೆ. APB ಕಂಸದ ಉದ್ದ θ / 360 × 2πr ಅನ್ನು ಹಾಕಿದರೆ ನಮಗೆ ಥೀಟಾ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಆನ್ಸರು ಆಪ್ಷನ್ ಎ 60, ಆಪ್ಷನ್ ಬಿ 80, ಆಪ್ಷನ್ ಸಿ 85, ಆಪ್ಷನ್ ಡಿ 70 ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ 80 ಡಿಗ್ರಿ ಆಗುತ್ತೆ. ಹೇಗಾಗುತ್ತೆ ಅಂತ ನೋಡೋಣ. APB ಕಂಸದ ಉದ್ದ θ / 360 × 2πr. APB ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ 4π, ದಟ್ ಈಸ್ ಈಕ್ವಲ್ ಟು θ / 360 × 2π × 9. ಸೊ ನಮಗೆ 2π ಹಾಗೆ ಇದೆ, 4π 360 ಡಿಗ್ರಿ ಸಮಚಿಹ್ನೆಯಿಂದ ಕಡೆ ಬಂದಾಗ ಇಂಟು 360 ಡಿಗ್ರಿ ಆಗುತ್ತೆ, ಈಸ್ ಈಕ್ವಲ್ ಟು θ ಇಂಟು 2π × 9. ಸೊ ಥೀಟಾ ಬೇಕು ನಮಗೆ. ಥೀಟಾ ಈಸ್ ಈಕ್ವಲ್ ಟು 4π × 360 ಡಿಗ್ರಿ. ಈ ಟರ್ಮು ಡಿವೈಡ್ ಆಗುತ್ತೆ, 2π/9 ಆಗುತ್ತೆ. ಸೊ ಇಷ್ಟನ್ನು ನಾವು ಭಾಗಾಕಾರ ಮಾಡಿದಾಗ ಥೀಟಾ ಈಸ್ ಈಕ್ವಲ್ ಟು 80 ಡಿಗ್ರಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 8ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಸೊ ಆಪ್ಷನ್ ಬಿ 80 ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಫಾರ್ 8th ಕ್ವಶನ್. ಫಸ್ಟ್ ಮೇನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ ಬರುತ್ತೆ. ಸೊ ಇಲ್ಲಿ 9ನೇ ಪ್ರಶ್ನೆ ಏನಿದೆ ನೋಡೋಣ. ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದರೆ, ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ. ಸೊ ರೇಖಾತ್ಮಕ ಬಹುಪದೋಕ್ತಿ ಅಂದರೆ 1 ಆಗಿರುತ್ತೆ ಅದರ ಮಹತ್ತಮ ಘಾತ. ಸೊ ಆನ್ಸರ್ ಹೇಗೆ ಬರೆಯೋದು ಅಂತ ನೋಡೋಣ. ಸೊ 9ನೇ ಪ್ರಶ್ನೆಗೆ ಸೆಕೆಂಡ್ ಮೇನ್ 9ನೇ ಪ್ರಶ್ನೆಗೆ ಉತ್ತರ. ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ. ಸೊ ಅದರ ಸಾಮಾನ್ಯ ರೂಪ A = AX + B ರೂಪದಲ್ಲಿರುತ್ತೆ. ಸೊ ಇದರ ಡಿಗ್ರಿ ಎಷ್ಟಾಗಿದೆ, ಎಕ್ಸ್ನ ಘಾತ 1 ಆಗಿರುತ್ತೆ. ಹಾಗಾಗಿ ಮಹತ್ತಮ ಘಾತ ಎಷ್ಟಾಗಿರುತ್ತೆ, 1 ಆಗಿರುತ್ತೆ. ರೇಖಾತ್ಮಕ ಬಹುಪದೋಕ್ತಿದು 1, ವರ್ಗ ಬಹುಪದೋಕ್ತಿದು 2, ಘನ ಬಹುಪದೋಕ್ತಿದು 3 ಆಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 10. ಅಂಚಿನ ಉದ್ದ A ಮಾನಗಳಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಅಂಚಿನ ಉದ್ದ A ಮಾನಗಳಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ನಾವು ಉದ್ದವನ್ನು A ಅಂತ ತಗೋಬೇಕಾಗುತ್ತೆ, ಅದನ್ನು ಬಳಸ್ಕೊಂಡು ನಾವು ಫಾರ್ಮುಲಾನ ಬರೀಬೇಕಾಗುತ್ತೆ. 10ನೇ ಪ್ರಶ್ನೆಗೆ ಉತ್ತರ. ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ದಟ್ ಈಸ್ ಈಕ್ವಲ್ ಟು 6a² ಆಗಿದೆ ವಿದ್ಯಾರ್ಥಿಗಳು. ಸೊ ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ, 6a². ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 11.
ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಇದೆ. ವರ್ಗಾಂತರ ಇದೆ, ಆವೃತ್ತಿ ಇದೆ. 1 ರಿಂದ 3, 3 ರಿಂದ 5, 5 ರಿಂದ 7, 7 ರಿಂದ 9, 4, 8, 2, 2 ಇದೆ. ಬಹುಲಕವಿರುವ ವರ್ಗಾಂತರ ಕೇಳಿದರೆ ಸೊ ಇಲ್ಲಿ ಹೈಯೆಸ್ಟ್ ಆವೃತ್ತಿ ಯಾವುದಿದೆ 8 ಇದೆ. ಸೊ ಇದು ಬಹುಲಕವಿರುವ ವರ್ಗಾಂತರ. ಹಾಗಾದರೆ ವರ್ಗಾಂತರ ಯಾವುದು ಅಂದರೆ 3 ರಿಂದ 5 ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ 11ನೇ ಪ್ರಶ್ನೆಗೆ ಉತ್ತರ 3 to 5. ಸೊ ಬರೀತಕ್ಕಂಥ ವಿಧಾನ ನೋಡಿದರೆ ವರ್ಗಾಂತರ ಆವೃತ್ತಿ. ಸೊ ಹೈಯೆಸ್ಟ್ ಯಾವುದಿದೆ ಆವೃತ್ತಿ ಅದನ್ನು ನಾವು ರೌಂಡ್ ಮಾಡಿದ್ದೀನಿ 3 to 5. ಅವ್ರು ಕೇಳಿರೋದು ಬಹುಲಕವಿರುವ ವರ್ಗಾಂತರ ಕೇಳಿದರೆ ಇದು ವರ್ಗಾಂತರ 3 ರಿಂದ 5. ಸೂತ್ರವನ್ನು ಬರೀಬೇಕು. ಬಹುಲಕವಿರುವ ವರ್ಗಾಂತರ = 3 ರಿಂದ 5. ಇದು 11ನೇ ಪ್ರಶ್ನೆಗೆ ಉತ್ತರವಾಗಿದೆ. ಪ್ರಶ್ನೆ 12. ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಅಂತಿದೆ. ಸೊ ಘಟನೆ ನಡೆದಿಲ್ಲ ಅಂದರೆ ಸಂಭವನೀಯತೆ 0 ಆಗಿರುತ್ತೆ. ಹಾಗಾಗಿ 12ನೇ ಪ್ರಶ್ನೆಗೆ ಒಂದು ಅಸಂಭವ ಘಟನೆಯ ಸಂಭವನೀಯತೆ 0 ಆಗಿರುತ್ತದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 12ಕ್ಕೆ ಉತ್ತರ ಒಂದು ಅಸಂಭವ ಘಟನೆಯ ಸಂಭವನೀಯತೆ 0 ಆಗಿದೆ ಅಥವಾ 0. ಪ್ರಶ್ನೆ 13. 2x + 3y - 9 = 0 ಮತ್ತು 3x + 2y - 6 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಇದೆ. ಸೊ ಲೆಕ್ಕವನ್ನು ಮಾಡೋಣ. 2x + 3y - 9 = 0. a1x + b1y + c1 = 0 ಆ ಫಾರ್ಮಲ್ ಇದೆ. a1 ಅಂದರೆ 2, b1 ಅಂದರೆ 3, c1 ಅಂದರೆ -9. 3x + 2y - 6 = 0. a2x + b2y + c2 = 0. a2 ಅಂದರೆ 3, b2 ಅಂದರೆ 2, c2 ಅಂದರೆ -6. ಸೊ ಇದನ್ನು ಬರೆದ್ರೆ a1/a2 = b1/b2 = c1/c2 ಅಂತ ಬರೆದು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ a1 ಅಂದರೆ 2, a2 ಅಂದರೆ 3, 2/3, b1 ಅಂದರೆ 3, b2 ಅಂದರೆ 2, 3/2, c1 ಅಂದರೆ -9, c2 ಅಂದರೆ -6. ಸೊ ಇಲ್ಲಿ 2/3 ಅನ್ನೋದು 3/2ಗೆ ನಾಟ್ ಈಕ್ವಲ್ ಆಗಿದೆ. ಸೊ ನಾಟ್ ಈಕ್ವಲ್ ಆಗಿದೆ ಅಂದರೆ ರೇಖೆಗಳು ಛೇದಿಸಿದೆ ಅಂತ. ಹಾಗಾಗಿ ಛೇದಿಸುವ ರೇಖೆಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತೆ. ಅನನ್ಯ ಪರಿಹಾರ ಅಂದರೆ ಒಂದೇ ಒಂದು ಪರಿಹಾರವನ್ನು ಹೊಂದಿದೆ ಅಂತ ಅರ್ಥ ಆಗುತ್ತೆ. ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 14. ಕೊಟ್ಟಿರುವ ನಕ್ಷೆಯಲ್ಲಿ y = p(x) ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿದೆ. ಸೊ ಈ ಒಂದು ನಕ್ಷೆ ಯಾವ ಅಕ್ಷದಲ್ಲಿ ಛೇದಿಸಿದೆ, ಎಲ್ಲಿ ಬಂದು ಟಚ್ ಆಗಿದೆ ಅಂತ ನೋಡೋಣ. x ಅಕ್ಷದಲ್ಲಿ -1ರಲ್ಲಿ ಟಚ್ ಆಗಿದೆ, y ಅಕ್ಷದಲ್ಲಿ +4ರಲ್ಲಿ ಟಚ್ ಆಗಿದೆ. ಸೊ y = p(x) ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿರೋದ್ರಿಂದ ಸೊ x = -1, x = +4 ಅಂತ ಬರೀಬೇಕಾಗುತ್ತೆ. ಹಾಗಾಗಿ ಸೊ ಇದಕ್ಕೆ ಉತ್ತರ x = -1, x = +4 ಆಗಿದೆ. ಸೊ x = -1, x = +4. 14ನೇ ಪ್ರಶ್ನೆಗೆ y = p(x) ಬಹುಪದೋಕ್ತಿಯ ಶೂನ್ಯತೆಗಳು x = -1, x = 4 ಆಗಿದೆ ವಿದ್ಯಾರ್ಥಿಗಳೇ. 15ನೇ ಪ್ರಶ್ನೆ x(x + 2 = 0) ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಇದೆ. ಸೊ x = 0, x + 2 = 0. therefore x = 0, x = -2. ಸೊ ಇವು ವರ್ಗ ಸಮೀಕರಣದ ಮೂಲಗಳಾಗಿದೆ. ಸೊ ಬರೀತಕ್ಕಂಥ ವಿಧಾನವನ್ನು ನೋಡೋಣ. x × x + 2 = 0, x = 0 ಅಥವಾ x + 2 = 0, +2 ಸಮಚಿಹ್ನೆಯಿಂದ ಕಡೆ ಬಂದರೆ -2 ಆಗುತ್ತೆ. x = -2. ಸೊ ಇವೆರಡು ವರ್ಗ ಸಮೀಕರಣದ ಮೂಲಗಳಾಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 16. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪ ತ್ರಿಭುಜ QRP ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ. ಸೊ ABC ತ್ರಿಭುಜ QRPಗೆ ಸಮನಾಗಿದೆ, ಸಮರೂಪತೆಯನ್ನು ಹೊಂದಿದೆ. ಯಾವ ನಿಯಮದ ಆಧಾರದ ಮೇಲೆ ಯಾವ ಸಮರೂಪತೆ ನಿರ್ಧಾರಕ ಗುಣವನ್ನು ಹೊಂದಿದೆ ಅಂತ. ಸೊ ಇಲ್ಲಿ ಬಾಹು ABಯ ಬಾಹುವಿಗೆ ಅನುರೂಪ ಬಾಹು QR. ಸೊ 2 ಅನ್ನೋದು 4 ಆಗಿದೆ. BCಗೆ ಅನುರೂಪ RP 2.5 ಅನ್ನೋದು 5 ಆಗಿದೆ. ACಗೆ ಅನುಪಾತ PQ 3 ಇರೋದು 6 ಆಗಿದೆ. ಎರಡೂ ತ್ರಿಭುಜಗಳು ಸಮಾನುಪಾತದಲ್ಲಿದೆ. ಹಾಗಾಗಿ ಇವೆರಡು ತ್ರಿಭುಜಗಳು ಸಮರೂಪವಾಗಿವೆ.
ಯಾವ ಕಂಡೀಷನ್ ಮೇಲೆ? ಬಾಹು 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 ನಿರ್ಧಾರಕ ಗುಣದ ಆಧಾರದ ಮೇಲೆ ಇವೆರಡು ಸಮರೂಪ ಆಗಿದೆ ವಿದ್ಯಾರ್ಥಿಗಳೇ. ಸೊ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋದಾದರೆ, ಸೊ ಇಲ್ಲಿ ಎ ಬಿ ಬಾಹುವಿಗೆ ಕ್ಯೂ ಆರ್ ಸಮಾನುಪಾತದಲ್ಲಿದೆ, ಬಿ ಸಿ ಬಾಹುವಿಗೆ ಪಿ ಆರ್ ಸಮಾನುಪಾತದಲ್ಲಿದೆ, ಎ ಸಿ ಬಾಹುವಿಗೆ ಪಿ ಕ್ಯೂ ಸಮಾನುಪಾತದಲ್ಲಿದೆ. ಬಾಹು 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 ನಿರ್ಧಾರಕದ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿಯು ತ್ರಿಭುಜ ಕ್ಯೂ ಆರ್ ಪಿಗೆ ಸಮರೂಪವಾಗಿದೆ ಅಂತ ಹೇಳ್ಬೋದು. ಆನ್ಸರ್ ಏನಪ್ಪ ಅಂದರೆ ಬಾಹು 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 ಸಮರೂಪತೆಯ ನಿರ್ಧಾರಕ ಗುಣ. ಚಿತ್ರ ಬರೆಯುವ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ನೀವು ಆನ್ಸರ್ನ ಬರಿಬೋದು, ಬಾಹು 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 ಸಮರೂಪತೆಯ ನಿರ್ಧಾರಕ ಗುಣ ಅಂತ ಹೇಳಿ. ಇದು 16ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಗುತ್ತೆ. ಈಗ ಥರ್ಡ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಥರ್ಡ್ ಮೇನಲ್ಲಿ 8 ಪ್ರಶ್ನೆ ಇದೆ. ಪ್ರತಿ ಪ್ರಶ್ನೆಗೆ 2 ಅಂಕ, 8 16 ಅಂಕ ಈ ಮೇಲಿಂದ ಬರುತ್ತೆ. 17ನೇ ಪ್ರಶ್ನೆ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ 90 ಡಿಗ್ರಿ ಆಗಿದೆ, ಕೆಳಗಿನವುಗಳ ಬೆಲೆಗಳನ್ನು ಬರೆಯಿರಿ ಅಂತ ಇದೆ. 1 ಸೈನ್ ಆಲ್ಫಾ, 2 ಟ್ಯಾನ್ ತೀಟಾ. ಸೊ ಚಿತ್ರವನ್ನು ಕೊಟ್ಟಿದ್ದಾರೆ. ಎ ಬಿ ಸಿ ಅನ್ನೋದು ಲಂಬಕೋನ ತ್ರಿಭುಜ ಆಗಿದೆ. ಸೊ ಇಲ್ಲಿ ಸೈನ್ ಆಲ್ಫಾ ಇದನ್ನು ಕಂಡುಹಿಡಬೇಕು, ಟ್ಯಾನ್ ತೀಟಾ ಇದನ್ನು ಕಂಡುಹಿಡಬೇಕು. ಸೈನ್ ಆಲ್ಫಾ ಅಂದರೆ ಆಪೋಸಿಟ್ ಬೈ ಹೈಪಾರ್ಟಿನ್ಯೂಸ್, ಟ್ಯಾನ್ ತೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ತೀಟಾ 4/3 ಬರುತ್ತೆ. ಸೈನ್ ಆಲ್ಫಾ ಎಷ್ಟು ಬರುತ್ತೆ ಅಂದರೆ ಆಪೋಸಿಟ್ ಬೈ ಹೈಪಾರ್ಟಿನ್ಯೂಸ್ ಅಂದರೆ 3/5 ಬರುತ್ತೆ. ಯಾವ ರೀತಿ ಲೆಕ್ಕವನ್ನು ಮಾಡಬೇಕು ಅಂತ ನೋಡೋಣ. ಪ್ರಶ್ನೆ 17ಕ್ಕೆ ಉತ್ತರ ಈ ರೀತಿ ಇದೆ. ಸೈನ್ ಆಲ್ಫಾ ಕೇಳಿದರೆ, ಸೈನ್ ಆಲ್ಫಾ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ, ಎ ಬಿ 3, ಎ ಸಿ 5, ಸೊ 3/5. ಟ್ಯಾನ್ ತೀಟಾ ಅಂದರೆ ಇದು ಟ್ಯಾನ್ ತೀಟಾ, ಇದಕ್ಕೆ ಅಭಿಮುಖ ಬಾಹು ಬಿ ಸಿ, ಪಾರ್ಶ್ವಬಾಹು ಎ ಬಿ. ಸೊ ಬಿ ಸಿ ಬೈ ಎ ಬಿ, ಸೊ ಬಿ ಸಿ 4, ಎ ಬಿ 3, 4/3 ಆಗುತ್ತೆ. ಸೊ ಇದು 17ನೇ ಪ್ರಶ್ನೆಗೆ 1 ಮತ್ತು 2, 17ರಲ್ಲಿ 1 ಮತ್ತು 2ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 18ನೇ ಪ್ರಶ್ನೆ ಬರೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಅಥವಾ 2 ಧನಪೂರ್ಣಾಂಕಗಳ ಮಾಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಒಂದು ಪೂರ್ಣಾಂಕವು 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಇದೆ. 2 ಪ್ರಶ್ನೆ ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಎಕ್ಸಾಮಲ್ಲಿ ಉತ್ತರವನ್ನು ಬರೆದರೆ ಸಾಕಾಗುತ್ತೆ. ನಿಮಗೆ ಯಾವುದು ಈಸಿ ಇದೆ ಅದನ್ನು ನೀವು ಬರೀಬಹುದು ವಿದ್ಯಾರ್ಥಿಗಳೇ. ಈಗ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. 18ನೇ ಪ್ರಶ್ನೆಗೆ ಉತ್ತರ 6 + √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅನ್ನೋದು ನಮ್ಮ ಊಹೆ ಆಗಿದೆ. 6 + √2 = p/q. ಬ್ರಾಕೆಟಲ್ಲಿ p, q belongs to z, q is not equal to 0, p, q is equal to 1. ಇದು ಕಂಡೀಷನ್ ಆಗಿದೆ. ಸೊ √2 p/q ಪ್ಲಸ್ 6 ಈ ಕಡೆ ಬಂದರೆ -6 ಆಗುತ್ತೆ. √2 p LCM ತಗೊಂಡ್ರೆ p - 6 × q, 6q ಡಿವೈಡ್ಸ್ q, LCM ತಗೊಂಡಾಗ ಇದು ಬರುತ್ತೆ. ಸೊ p ಮತ್ತು qಗಳು ಪೂರ್ಣಾಂಕಗಳಾಗಿರುವುದರಿಂದ p - 6q/q ಅನ್ನೋದು ಒಂದು ಭಾಗಲಬ್ಧವಾಗಿದೆ. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. ಹಾಗಾಗಿ 6 + √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 18ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇದರಲ್ಲಿ ಅಥವಾ ಇದೆ, ಅದನ್ನು ನೋಡೋಣ ಹೇಗೆ ಬರೀಬೇಕಂತ ಗೊತ್ತಾಗುತ್ತೆ. ಸೊ 18ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಮಸ 4 ಇದೆ, ಲಸ 60 ಇದೆ. ಒಂದು ಪೂರ್ಣಾಂಕ ಎ 20 ಆದರೆ ಮತ್ತೊಂದು ಪೂರ್ಣಾಂಕ ಬಿ ಅನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿದೆ. ಸೊ ಲಸ × ಮಾಸ = ಎ × ಬಿ. ಲಸ 60 ಮಾಸ 4 = ಎ ಒಂದು ಪೂರ್ಣಾಂಕ 20 ಆದರೆ ಇನ್ನೊಂದು ಪೂರ್ಣಾಂಕ ಬಿ ? ನಮಗೆ ಬಿ ಬೇಕು. ಬಿ = 60 × 4 × 20 / 20 ಆಗುತ್ತೆ. 0 0 ಕ್ಯಾನ್ಸಲ್, 2 1 2 3 3 4 12. ಬಿ = 12 ಆಗುತ್ತೆ. ಹಾಗಾಗಿ ಇನ್ನೊಂದು ಪೂರ್ಣಾಂಕ ಅಥವಾ ಮತ್ತೊಂದು ಪೂರ್ಣಾಂಕ 12 ಆಗಿದೆ ವಿದ್ಯಾರ್ಥಿಗಳೇ. ಇದು 18ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ 19. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇದೆ. 2x + y = 10, x - y = 2. ಸೊ ಈಸಿ ಇದೆ. ಎರಡನ್ನು ಕೂಡಿದರೆ y ಕ್ಯಾನ್ಸಲ್ ಆಗಿ x ಸಿಗುತ್ತೆ. x ಬೆಲೆನ 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ y ಸಿಗುತ್ತೆ. ಸೊ ಇದು 19ನೇ ಪ್ರಶ್ನೆ. ಉತ್ತರವನ್ನು ನೋಡೋಣ. ಸೊ 2x + y = 10 ಇದು ಸಮೀಕರಣ 1 ಅಂತ ತಗೊಳ್ಳಿ. x - y = 2 ಇದನ್ನ ಸಮೀಕರಣ 2 ಅಂತ ತಗೊಳ್ಳಿ.
1 ಮತ್ತು 2 ಕೂಡೋದ್ರಿಂದ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ, 2x ಪ್ಲಸ್ ಎಕ್ಸ್ ಅಂದರೆ 3x ಆಗುತ್ತೆ, 10 ಪ್ಲಸ್ 2 ಅಂದರೆ 12 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 12/3 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 4ನ ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಸಮೀಕರಣ 1 ಎಕ್ಸ್ ಜಾಗದಲ್ಲಿ 4ಅನ್ನು ಹಾಕಿ 2 ಇಂಟು 4 ಪ್ಲಸ್ ವೈ ಇಸ್ ಈಕ್ವಲ್ ಟು 10, 2 ಕಲೆ 8 ಪ್ಲಸ್ ವೈ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 10 ಮೈನಸ್ 8 ಆದರೆ ವೈ ಇಸ್ ಈಕ್ವಲ್ ಟು 2 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು 2 ಅನ್ನೋದು ಸರಿಯಾದ ಉತ್ತರವಾಗಿದೆ. ಇದು 19ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 20, x² ಪ್ಲಸ್ 8x ಪ್ಲಸ್ 12 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ, ಅಥವಾ x² ಪ್ಲಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಇದೆ. ಇದು 20ನೇ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡೋಣ. x² ಪ್ಲಸ್ 8x ಪ್ಲಸ್ 12 ಇಸ್ ಈಕ್ವಲ್ ಟು 0 ಇದೆ. ಕೊನೆಯ ಸಂಖ್ಯೆ 12 ಆಗಿದೆ. 12ರ ಅಪವರ್ತನಗಳೇನಾಗಿದೆ ಅಂದರೆ 6 2 12 ಆಗುತ್ತೆ. 6 ಮತ್ತು 2 ಗುಣಿಸಿದ್ರೆ 12 ಆಗಬೇಕು, ಕೂಡಿಸಿದ್ರೆ 8 ಆಗಬೇಕು. 8x ಅನ್ನು 6x ಪ್ಲಸ್ 2x ಅಂತ ಬರಿಬೋದು. x² ಪ್ಲಸ್ 8x ಅನ್ನು 6x ಪ್ಲಸ್ 2x ಪ್ಲಸ್ 12 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ x ಕಾಮನ್ ತೆಗೆದ್ರೆ x ಪ್ಲಸ್ 6 ಆಗುತ್ತೆ, ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದ್ರೆ x ಪ್ಲಸ್ 6 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ x ಪ್ಲಸ್ 6 ಅನ್ನು ಹೊರ ತೆಗೆದ್ರೆ x ಪ್ಲಸ್ 2 ಉಳಿಯುತ್ತೆ, ದಟ್ ಈಸ್ ಈಕ್ವಲ್ ಟು 0. x ಪ್ಲಸ್ 6 ಇಸ್ ಈಕ್ವಲ್ ಟು 0, x ಪ್ಲಸ್ 2 ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು ಮೈನಸ್ 6, x ಇಸ್ ಈಕ್ವಲ್ ಟು ಮೈನಸ್ 2. ಇದು 20ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಅಥವಾ ಇದೆ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಬೇಕು ಮತ್ತು ಮೂಲಗಳ ಸ್ವಭಾವ ಬರೀರಿ ಅಂತ ಕೇಳಿದರೆ. x² ಪ್ಲಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0. ಇದು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು 4, c ಇಸ್ ಈಕ್ವಲ್ ಟು 5 ಬರ್ಕೊಳ್ಳಿ. ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac. ವರ್ಗ ಸಮೀಕರಣದ ಶೋಧಕ ಇಸ್ ಈಕ್ವಲ್ ಟು b² ಮೈನಸ್ 4ac. ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 4² ಮೈನಸ್ 4, a ಅಂದರೆ 1, c ಅಂದರೆ 5, 4² ಅಂದರೆ 16, ಅಷ್ಟು ಗುಣಾಕಾರ ಮಾಡಿದರೆ 20 ಬರುತ್ತೆ. 16 ಮೈನಸ್ 20 ಅಂದರೆ ಮೈನಸ್ 4 ಬರುತ್ತೆ. ಮೈನಸ್ 4 ಲೆಸ್ ದ್ಯಾನ್ 0 ಆಗಿರೋದ್ರಿಂದ ಈ ವರ್ಗ ಸಮೀಕರಣ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ನಾವು ಬರೀಬೇಕಾಗುತ್ತೆ. ಇದು 20ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. 21ನೇ ಪ್ರಶ್ನೆ, 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು ಸೂತ್ರವನ್ನು ಬಳಸಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. 5, 9, 13 ಇದೆ. ಎ ಮೊದಲ ಪದ a ಇಸ್ ಈಕ್ವಲ್ ಟು 5, ಡಿ ಸಾಮಾನ್ಯ ವ್ಯತ್ಯಾಸ. ಎರಡನೇ ಪದದಲ್ಲಿ ಮೊದಲನೇ ಪದನ ಕಳಿಬೇಕು. 9 ಮೈನಸ್ 5ರಲ್ಲಿ 9 ಮೈನಸ್ 5 ಅಂದರೆ 4 ಬರುತ್ತೆ. ಡಿ ಇಸ್ ಈಕ್ವಲ್ ಟು 4. ಒಟ್ಟು 20 ಪದಗಳು 20. ಒಟ್ಟು ಪದಗಳ ಮೊತ್ತ S20 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. ಫಾರ್ಮುಲಾ ಹಾಕಬೇಕು. Sn ಇಸ್ ಈಕ್ವಲ್ ಟು n/2 ಬ್ರಾಕೆಟ್ ಆಫ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. n ಅಂದರೆ 20, S20 ಇಸ್ ಈಕ್ವಲ್ ಟು 20/2 ಬ್ರಾಕೆಟ್ ಆಫ್ 2 ಇಂಟು a ಅಂದರೆ 5 ಪ್ಲಸ್ n ಅಂದರೆ 20 ಮೈನಸ್ 1 ಡಿ ಅಂದರೆ 4ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. S20 ಇಸ್ ಈಕ್ವಲ್ ಟು ಭಾಗಿಸಿದಾಗ 10 ಬರುತ್ತೆ. 5 10 ಪ್ಲಸ್ 20 ಮೈನಸ್ 1 ಅಂದರೆ 19 ಇಂಟು 4, 10 ಆಗಿದೆ, ಹಾಗೇ ಇದೆ. 19 76, ಇವೆರಡು ಕೊಡಿದ್ರೆ 86 ಆಗುತ್ತೆ. ಇವೆರಡನ್ನು ಗುಣಿಸಿ 860 ಆಗುತ್ತೆ. ಇದು S20 ಇಸ್ ಈಕ್ವಲ್ ಟು 860 ಆಗಿದೆ. ಇದು 21ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 22ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳಾಗಿವೆ. PA ಮತ್ತು PB ಸ್ಪರ್ಶಕಗಳಾಗಿವೆ. PA 4 ಸೆಂಟಿಮೀಟರ್ ಆಗಿದ್ದರೆ APO 40 ಡಿಗ್ರಿ ಆಗಿದೆ. AOBಯ ಅಳತೆ ಎಷ್ಟು ಮತ್ತು PBಯ ಉದ್ದವನ್ನು ಕಂಡುಹಿಡಿಯಿರಿ. AP ಹಾಕಿದರೆ PB ಹಾಕಿರುತ್ತೆ. ಸ್ಪರ್ಶಕಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಿದ್ದು 40 ಡಿಗ್ರಿ ಇದ್ದರೆ ಇದು 40 ಡಿಗ್ರಿ ಇರುತ್ತೆ. ಇವೆರಡು ತ್ರಿಭುಜಗಳು ಸರ್ವಸಮವಾಗಿರುತ್ತೆ. ಇದು OAಯು APಗೆ ಲಂಬವಾಗಿರೋದ್ರಿಂದ 90 ಡಿಗ್ರಿ ಆಗುತ್ತೆ. 90 40 ಅಂದರೆ 130 ಆಗುತ್ತೆ. 180ರಲ್ಲಿ 130 ಕಳೆದ್ರೆ ಈ ಕೋನ 50 ಡಿಗ್ರಿ ಆಗುತ್ತೆ, ಇದು 50 ಆಗುತ್ತೆ. ಎರಡನ್ನು ಕೂಡಿದ್ರೆ 100 ಡಿಗ್ರಿ ಆಗುತ್ತೆ AOB. ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. 22ನೇ ಪ್ರಶ್ನೆಗೆ
ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು. ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು. ಪಿ ಎ 4 ಸೆಂಟಿಮೀಟರ್ ಆಗಿದ್ದರೆ ಪಿ ಬಿನೂ ಸಹ 4 ಸೆಂಟಿಮೀಟರ್ ಆಗಿರುತ್ತೆ. ಎ ಪಿ ಒ 40 ಡಿಗ್ರಿ ಆದರೆ ಪಿ ಎ ಒ ಈ ಕೋನ 90 ಡಿಗ್ರಿ ಆಗಿರುತ್ತೆ. ಯಾಕೆಂದರೆ ಒ ಎಯು ಎ ಪಿಗೆ ಲಂಬವಾಗಿರುತ್ತೆ. ಪಿ ಎ ಒ 90 ಡಿಗ್ರಿ ಆಗುತ್ತೆ. ಸೊ ಒ ಎ ಲಂಬ ಎ ಪಿ. ಹಾಗಾದರೆ ಎ ಒ ಪಿ ಎಷ್ಟಿರುತ್ತೆ? ಎ ಒ ಪಿ ಈ ಕೋನ. ಸೊ 180ರಲ್ಲಿ 90 ಮತ್ತು 40ನ ಕಳಿಬೇಕಾಗುತ್ತೆ. 180 ಡಿಗ್ರಿ ಮೈನಸ್ 90 ಡಿಗ್ರಿ ಮೈನಸ್ 40 ಡಿಗ್ರಿ. ಸೊ ಎ ಒ ಪಿ 50 ಡಿಗ್ರಿ ಆಗುತ್ತೆ. ಸೊ ಎ ಒ ಪಿ 50 ಡಿಗ್ರಿ ಆದರೆ ಬಿ ಒ ಪಿನೂ 50 ಡಿಗ್ರಿ ಆಗಿರುತ್ತೆ. ಯಾಕೆಂದರೆ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಎ ಒ ಪಿ ಸರ್ವಸಮ ತ್ರಿಭುಜ ಬಿ ಒ ಪಿ. ಹಾಗಾಗಿ ಈ ಕೋನನು 50 ಡಿಗ್ರಿ ಇರುತ್ತೆ. ಇವೆರಡೂ ಕೋನಗಳನ್ನು ಕೂಡಿಸಿದರೆ ಎ ಒ ಬಿ 100 ಡಿಗ್ರಿ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಎ ಒ ಬಿ ಅನ್ನೋದು 100 ಡಿಗ್ರಿ. ಸೊ ಇದು 22ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ. ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 x⁻y ಇಂಟು ಝೆಡ್ ಆದರೆ ಎಕ್ಸ್ ವೈ ಮತ್ತು ಝೆಡ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಯಾವ ರೀತಿ ಮಾಡಬೇಕಂತ ನೋಡೋಣ. 23ನೇ ಪ್ರಶ್ನೆಗೆ ಉತ್ತರವನ್ನು ಗಮನಿಸಿ. ಸೊ 40 x⁻y ಇಂಟು ಝೆಡ್ ಇದೆ. 40ಅನ್ನು ಬಾಕ್ಸ್ ತಗೋಣ. 2ರಿಂದ 2 20, ಮತ್ತೆ 2ರಿಂದ ಬಾಕ್ಸನ್ನು 2 10, ಮತ್ತೆ 2ರಿಂದ ಬಾಕ್ಸನ್ನು 2 5. ಸೊ 40ಅನ್ನು 2 ಇಂಟು 2 ಇಂಟು 2 ಇಂಟು 5 ಅಂತ ನಾವು ಬರೀಬೋದು. ಸೊ 2 3 ಬಾರಿ ರಿಪೀಟ್ ಆಗಿರೋದ್ರಿಂದ 2⁻³ ಆಗುತ್ತೆ ಇಂಟು 5. ಸೊ ಇದು x⁻y ಇಂಟು ಝೆಡ್ ರೂಪದಲ್ಲಿದೆ. ಸೊ x⁻y ಇಂಟು ಝೆಡ್ ರೂಪದಲ್ಲಿ ಇವೆರಡನ್ನು ಕಂಪೇರ್ ಮಾಡಿದಾಗ x = 2, y = 3, z = 5 ಬರುತ್ತೆ. ಸೊ ಹೋಲಿಕೆ ಮಾಡಿದಾಗ x = 2, y = 3, z = 5 ಆಗಿದೆ ವಿದ್ಯಾರ್ಥಿಗಳೇ. ಇದು 23ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ 24. ಎ 1, ಬಿ 4, 3, ಸಿ x, 6, ಡಿ 3, 5 ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಿರಿ. ಸೊ ಎ 1, ಬಿ 4, 3, ಸಿ x, 6, ಡಿ 3, 5. ಸೊ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಬೇಕು. ಸೊ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ಎ ಸಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಬಿ ಡಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳಿಗೆ ಹೋಲಿಕೆ ಮಾಡಿದಾಗ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ಸಿಗುತ್ತೆ. ಸೊ ಮಾಡ್ತಕ್ಕಂಥ ವಿಧಾನವನ್ನು ನೋಡೋಣ. 24ನೇ ಪ್ರಶ್ನೆಗೆ ಉತ್ತರ. ಎ ಸಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳು = ಬಿ ಡಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಎ 1, ಸಿ x, 6, ಬಿ 4, 3, ಡಿ 3, 5. ಇದನ್ನು x1 ಇದು y1, x2 y2, x1 y1, x2 y2 ಮಧ್ಯಬಿಂದು ಫಾರ್ಮುಲಾ ಹಾಕಿದಾಗ ಮಿಡ್ ಪಾಯಿಂಟ್ ಫಾರ್ಮುಲಾ x2 + x1/2 y2 + y1/2. x2 ಅಂದರೆ x, x1 ಅಂದರೆ 1, x + 1/2. y2 ಅಂದರೆ 6, y1 ಅಂದರೆ y, 6 + y/2. ಇಲ್ಲಿ x2 + x1 ಅಂದರೆ 3 + 4/2. y2 + y1 ಅಂದರೆ 5 + 3/2. ಸಿಂಪ್ಲಿಫೈ ಮಾಡಿದಾಗ x + 1/2, 6 + y/2 ದಟ್ ಈಸ್ ಈಕ್ವಲ್ ಟು 7/2, 8/2. ಸೊ ಕಂಪೇರ್ ಮಾಡಿ, ನಾವು ಹೋಲಿಕೆ ಮಾಡಿ. x + 1/2 ಅನ್ನೋದು 7/2ಗೆ ಸಮನಾಗಿರುತ್ತೆ. 6 + y/2 ಅನ್ನೋದು 8/2ಗೆ ಸಮನಾಗಿರುತ್ತೆ. ಇವಾಗ x + 1 2 ಕ್ಯಾನ್ಸಲ್, 2 ಕ್ಯಾನ್ಸಲ್. x + 1 = 7, 6y = 6 + y = 8. x = 7 - 1 ಆಗುತ್ತೆ. x = 6, y = 8 - 6 ಆಗುತ್ತೆ. y = 2 ಆಗುತ್ತೆ. x = 6, y = 2. ಸೊ ಇದು 24ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ 2 ಅಂಕದ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾಗುತ್ತೆ. 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 4th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 27 ಅಂಕ 4th ಮೇನಿಂದ ನಮಗೆ ಸಿಗುತ್ತೆ. ಅದರಲ್ಲಿ 25ನೇ ಪ್ರಶ್ನೆ ಏನಿದೆ ನೋಡೋಣ. ಪಿ ಆಫ್ ಎಕ್ಸ್ = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ 25ನೇ ಪ್ರಶ್ನೆ. ಫಸ್ಟ್ ನಾವು ಶೂನ್ಯತೆಗಳನ್ನು ಕಂಡುಹಿಡಿಯೋಣ, ಆಮೇಲೆ ಹೋಲಿಕೆನ ಮಾಡೋಣ. ಲೆಕ್ಕವನ್ನು ನೋಡೋಣ. ಸೊ 4ನೇ ಮೇನಲ್ಲಿ 25ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ = x² + 7x + 10. x² + 7x + 10 ಇಲ್ಲಿ ಕೊನೆಯ ಸಂಖ್ಯೆ 10 ಇದೆ. 5 2 10 ಗುಣಿಸಿದ್ರೆ 10 ಬರಬೇಕು, ಕೂಡಿಸಿದ್ರೆ 7 ಬರಬೇಕು. x² + 5x + 2x + 10. 7x ಅನ್ನು 5x + 2x ಅಂತ ಬರ್ತೀವಿ.
ಸೊ ಇವೆರಡನ್ನು ಗ್ರೂಪ್ ಮಾಡಿದಾಗ ಎಕ್ಸ್ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎಕ್ಸ್ ಪ್ಲಸ್ 5 ಉಳಿಯುತ್ತೆ. ಇಲ್ಲಿ ಎರಡು ಗ್ರೂಪ್ ಮಾಡಿದಾಗ 2ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎಕ್ಸ್ ಪ್ಲಸ್ 5 ಉಳಿಯುತ್ತೆ. ಸೊ ಈ ಎರಡರಲ್ಲಿ ಎಕ್ಸ್ ಪ್ಲಸ್ 5ಅನ್ನು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 2 ಉಳಿಯುತ್ತೆ. ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -5, ಎಕ್ಸ್ ಈಸ್ ಈಕ್ವಲ್ ಟು -2. ಸೊ ಇದನ್ನು ಆಲ್ಫಾ ಈಸ್ ಈಕ್ವಲ್ ಟು -5 ಅಂತ ತೊಗೊಂಡ್ರೆ, ಇದನ್ನು ಬೀಟಾ ಈಸ್ ಈಕ್ವಲ್ ಟು -2 ಅಂತ ತೊಗೊಂಡ್ರೆ, ಸೊ ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು 7, ಸಿ ಈಸ್ ಈಕ್ವಲ್ ಟು 10. ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು 7, ಸಿ ಈಸ್ ಈಕ್ವಲ್ ಟು 10 ಅನ್ನು ತೊಗೊಂಡಿವಿ. ಸೊ ಸಹಗುಣಕಗಳ ನಡುವಿನ ಸಂಬಂಧವನ್ನು ಟ್ಯಾಲಿ ಮಾಡ್ತಾ ಹೋಗೋದಾದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಫಾರ್ಮುಲಾ. ಆಲ್ಫಾ ಅಂದರೆ -5, ಬೀಟಾ ಅಂದರೆ -2. ಸೊ -5 ಪ್ಲಸ್ ಆಫ್ -2 ದಟ್ ಈಸ್ ಈಕ್ವಲ್ ಟು ಮೈನಸ್ ಬರ್ತೀವಿ. ಬಿ ಅಂದರೆ 7, ಎ ಅಂದರೆ 1, 7/1, -5 ಹಾಗೆ ಇದೆ, ಪ್ಲಸ್ ಇಂಟು ಮೈನಸ್ -2 ದಟ್ ಈಸ್ ಈಕ್ವಲ್ ಟು -7/1, -5 -2 ಅಂದರೆ -7 ದಟ್ ಈಸ್ ಈಕ್ವಲ್ ಟು -7 ಆಗುತ್ತೆ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a ಇದೆ. ಆಲ್ಫಾ -5 ಬೀಟಾ -2 ಇಂಟು ಮಾಡಬೇಕಿದು ಈಸ್ ಈಕ್ವಲ್ ಟು ಸಿ ಅಂದರೆ 10, ಎ ಅಂದರೆ 1, ಮೈನಸ್ ಇಂಟು ಮೈನಸ್ ಪ್ಲಸ್, ಇದರಲ್ಲಿ 10, 10 ಈಸ್ ಈಕ್ವಲ್ ಟು 10. ಸೊ ಇಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿದ್ವಿ, ಜೊತೆಗೆ ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿದ್ವಿ. ಸೊ ಇದು 25ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 26ನೇ ಪ್ರಶ್ನೆ ನೋಡೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದೆ. ಸೊ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕ್ವಶನ್ ಬಂದಿರಲಿಲ್ಲ, ಫಸ್ಟ್ ಟೈಮ್ ಈ ಕ್ವಶನನ್ನು ಕೇಳಿದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಹಾಗಾಗಿ ಈ ಪಾಠದ ಮೇಲೆ ಎರಡೂ ಪ್ರಮೇಯಗಳಿದೆ. ಸೊ ಎರಡನ್ನೂ ಕಲಿತ್ರೆ ನೀವು ಸುಲಭವಾಗಿ 3 ಅಂಕಗಳನ್ನ ಪಡ್ಕೊತೀರಾ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತೆ ಅಂತೇಳಿ 99% ಅದನ್ನೇ ಕೇಳ್ತಾಯಿದ್ರು. ಈ ವರ್ಷ ಈ ಕ್ವಶನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ವರ್ಷ ನೀವು ಎರಡೂ ಪ್ರಮೇಯಗಳನ್ನು ಕಲಿತ್ರೆ ಒಂದು ಫಿಕ್ಸ್ ನಿಮಗೆ 3 ಮಾರ್ಕ್ಸ್ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಇದರ ಉತ್ತರವನ್ನು ನೋಡೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತಿದೆ. ಫಸ್ಟು ಚಿತ್ರವನ್ನು ಬರೀಬೇಕು, ಆಮೇಲೆ ದತ್ತ ಸಾಧನೆಯ ರಚನೆ ಸಾಧನೆಯನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಸೊ ಇದು ಪ್ರಮೇಯ ಆಗಿದೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಇದರ ಎಕ್ಸ್ಪ್ಲನೇಷನ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಈ ಪ್ರಮೇಯದ್ದು, ಕ್ಲಿಕ್ ಮಾಡಿದ್ರೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ವಾಚ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಸೊ ಇವಾಗ ನಾನು ಆನ್ಸರ್ಸ್ ಮಾತ್ರ ಇಲ್ಲಿ ನೋಡ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಓಪನ್ ಮಾಡಿದರೆ ಈ ಪ್ರಮೇಯದ ಡೀಟೇಲ್ಸ್ ನಿಮಗೆ ಸಿಗುತ್ತೆ ವಿತ್ ಎಕ್ಸ್ಪ್ಲನೇಷನ್. ಇದು 26ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ. ಕಾಸ್ ಎ ಪ್ಲಸ್ 1/sin ಎ ಪ್ಲಸ್ 1 ಪ್ಲಸ್ sin ಎ ಬೈ ಕಾಸ್ ಎ ದಟ್ ಈಸ್ ಈಕ್ವಲ್ ಟು 2 ಸೆಕೆಂಡ್ ಎ ಎಂದು ಸಾಧಿಸಿ, ಅಥವಾ 5 cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ tan ಸ್ಕ್ವೇರ್ 45 ಡಿಗ್ರಿ ಡಿವೈಡ್ sin ಸ್ಕ್ವೇರ್ 30 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 30 ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಎರಡು ಪ್ರಶ್ನೆಗಳಿದೆ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕು. ಇವಾಗ ನಾವು ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಎಕ್ಸಾಮಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಅಥವಾ ಬರೀರಿ ಅಂತ ಹೇಳ್ತಿದ್ದೀನಿ. ಸೂತ್ರವನ್ನು ನೋಡೋಣ. ಸೊ LHS ತೊಗೋಬೇಕು. ಕಾಸ್ ಎ ಬೈ 1 ಪ್ಲಸ್ sin ಎ ಪ್ಲಸ್ 1 ಪ್ಲಸ್ sin ಎ ಬೈ ಕಾಸ್ ಎ LHS. ಸೊ ಈಗ LCM ಮಾಡಬೇಕು. 1 ಪ್ಲಸ್ sin ಎ ಇಂಟು ಕಾಸ್ ಎ LCM ತೊಗೊಂಡ್ರೆ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ಡ್ ಆಗುತ್ತೆ. ಕಾಸ್ ಸ್ಕ್ವೇರ್ಡ್ ಎ ಪ್ಲಸ್ 1 ಪ್ಲಸ್ sin ಎ ಹೋಲ್ ಸ್ಕ್ವೇರ್ ಆಗುತ್ತೆ. LCM 1 ಪ್ಲಸ್ sin ಎ ಇಂಟು ಕಾಸ್ ಎ ಉಳಿಯುತ್ತೆ. ಸೊ LCM ತಗೊಂಡು ಮಾಡಿದಾಗ ಈ ಟರ್ಮ್ ಬರುತ್ತೆ. ಈಗ ಸಿಂಪ್ಲಿಫೈ ಮಾಡ್ತಗೋಣ. ಕಾಸ್ ಸ್ಕ್ವೇರ್ಡ್ ಎ ಹಾಗೆ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲನ್ನು ಅಪ್ಲೈ ಮಾಡಿದಾಗ 1 ಸ್ಕ್ವೇರ್ ಪ್ಲಸ್ sin ಸ್ಕ್ವೇರ್ಡ್ ಎ ಪ್ಲಸ್ 2 sin ಎ ಆಗುತ್ತೆ. ಇದು ಸಿಮಿಲರ್ ಹೇಗಿದೆ ಹಾಗೆ ಇದೆ. ಇಲ್ಲಿ ನಾನು sin ಸ್ಕ್ವೇರ್ಡ್ ಎ ಕಾಸ್ ಸ್ಕ್ವೇರ್ಡ್ ಎ ಗ್ರೂಪ್ ಮಾಡಿದ್ದೀನಿ. ಪ್ಲಸ್ 1 ಪ್ಲಸ್ 2 sin ಎ. ಸೊ ಇದು ಹೇಗಿದೆ ಹಾಗೆ ಇದೆ. ಸೊ sin ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಅಂದರೆ ಬೆಲೆ 1. ಸೊ ಪ್ಲಸ್ 1 ಪ್ಲಸ್ 2 sin ಎ ಡಿವೈಡ್ಸ್ ದಿಸ್ 1. ಸೊ 1 ಪ್ಲಸ್ 1 ಅಂದರೆ 2. 2 ಪ್ಲಸ್ 2 sin ಎ ಡಿವೈಡ್ಸ್ ಕಾಸ್ ಎ ಇಂಟು 1 ಪ್ಲಸ್ sin ಎ. ಸೊ ಇಲ್ಲಿ 2ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 1 ಪ್ಲಸ್ sin ಎ ಆಗುತ್ತೆ. 2 ಹೊರಗೆ ತೆಗೆದ್ರೆ 1 ಪ್ಲಸ್ sin ಎ ಆಗುತ್ತೆ. ಡಿವೈಡ್ಸ್ ಕಾಸ್ ಎ ಇಂಟು 1 ಪ್ಲಸ್ sin ಎ. ಇವೆರಡು ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ sin ಎ 1 ಪ್ಲಸ್ sin ಎ. 2 ಬೈ ಕಾಸ್ ಎ ಉಳಿಯುತ್ತೆ. 2 ಬೈ ಕಾಸ್ ಎ ಅಂದರೆ 2 ಸೆಕೆಂಡ್ ಎ. 1 ಬೈ ಕಾಸ್ ಎ ಅಂದರೆ ಸೆಕೆಂಡ್ ಎ ದಟ್ ಈಸ್ ಈಕ್ವಲ್ ಟು RHS. ಸೊ ಇದು 27ನೇ ಪ್ರಶ್ನೆಗೆ ಉತ್ತರವಾಗಿದೆ. ಇದರಲ್ಲಿ ಅಥವಾ ಇದೆ, ಅದನ್ನು ನೋಡೋಣ ಅದನ್ನು ಹೇಗೆ ಬರೀಬೇಕಂತ.
ಸೊ 27 ಅಥವಾ ಪ್ರಶ್ನೆ 5 ಇಂಟು ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕೆಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡ್ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ 5 ಹಾಗೆ ಇದೆ ಕಾಸ್ 60 ಅಂದರೆ ಬೆಲೆ 1/2 ಅದು ಸ್ಕ್ವೇರಿಂದ ಹೋಲ್ ಸ್ಕ್ವೇರ್ ಪ್ಲಸ್ 4 ಹಾಗೆ ಇದೆ ಸೆಕೆಂಡ್ 30 ಅಂದರೆ 2/√3 ಹೋಲ್ ಸ್ಕ್ವೇರ್ ಹಾಕಬೇಕು ಮೈನಸ್ ಟ್ಯಾನ್ 45 ಅಂದರೆ 1 ಹೋಲ್ ಸ್ಕ್ವೇರ್ ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ಇರೋದ್ರಿಂದ ಈ ಟರ್ಮ್ ಏನಾಗುತ್ತೆ 1 ಆಗುತ್ತೆ ಸೊ 1 ಅಂತ ಬರ್ತೀನಿ ಸೊ 5 1/2 ಹೋಲ್ ಸ್ಕ್ವೇರ್ ಅಂದರೆ 1/4 ಪ್ಲಸ್ 4 2/√3 ಹೋಲ್ ಸ್ಕ್ವೇರ್ ಅಂದರೆ 4/3 ಆಗುತ್ತೆ ಮೈನಸ್ 1 ಸೊ 1 ತೆಗೆದುಬಿಡಿ ಸೊ ಗುಣಿಸಿ 5 ಇಂಟು 1/4 ಅಂದರೆ 5/4 ಪ್ಲಸ್ 4 16 16/3 ಮೈನಸ್ 1 ಎಲ್ ಸಿ ಎಮ್ 12 ಬರುತ್ತೆ 12 ತೊಗೊಂಡು ಎಲ್ ಸಿ ಎಮ್ ಮಾಡಬೇಕು ಎಲ್ ಸಿ ಎಮ್ನ 12 ತೊಗೊಂಡು ಲೆಕ್ಕ ಮಾಡಿದರೆ ಇಲ್ಲಿ 3 ಬರುತ್ತೆ ಸೊ 5 3 15 ಪ್ಲಸ್ 16 ಇಲ್ಲಿ 4 ಬರುತ್ತೆ ಮೈನಸ್ 12 ಎಲ್ ಸಿ ಎಮ್ ಡಿವೈಡ್ಸ್ 12 ಆಗುತ್ತೆ ಸೊ 5 3 15 14 64 ಮೈನಸ್ 12/12 ಸೊ ಎಲ್ ಸಿ ಎಮ್ ತೊಗೊಂಡು ಮಾಡಿದರೆ ಲೆಕ್ಕ ಈಸಿಯಾಗಿ ಬರುತ್ತೆ ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡಬೇಕಷ್ಟೆ ಸೊ ಆನ್ಸರ್ ಎಷ್ಟು ಬರುತ್ತೆ 67/12 ಬರುತ್ತೆ ವಿದ್ಯಾರ್ಥಿಗಳೇ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಪ್ರಶ್ನೆ 28 ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ ಕೋನ ಎ ಒ ಬಿ 60 ಡಿಗ್ರಿ ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ √3 = 1.73 ಎಂದು ತೆಗೆದುಕೊಳ್ಳಿ ಅಂತ ಇದೆ ಸೊ ತ್ರಿಜ್ಯ ಇದೆ ಕೋನ ಇದೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಯಾವ ರೀತಿ ಮಾಡಬೇಕಂತ ನೋಡೋಣ ಸೊ 28ನೇ ಪ್ರಶ್ನೆಗೆ ಉತ್ತರ ತ್ರಿಜ್ಯ r = 21 ಸೆಂಟಿಮೀಟರ್ ಥೀಟಾ = 60 ಡಿಗ್ರಿ √3 = 1.73 ತಗೋಬೇಕು ಸೊ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಕೇಳಿದರೆ ಸೊ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ = ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಒ ಎ ಬಿಯ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಎ ಒ ಬಿ ತ್ರಿಭುಜದ ವಿಸ್ತೀರ್ಣವನ್ನು ಕಾಳಿದ್ರೆ ನಮಗೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತೆ ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು θ/360 ಡಿಗ್ರಿ ಇಂಟು πr² ಮೈನಸ್ ಒ ಎ ಬಿ ಇದು ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದರೆ √3/4a² √3/4a² ಆಗಿದೆ ಥೀಟಾ ಅಂದರೆ 60 ಡಿಗ್ರಿ ಬೈ 360 ಡಿಗ್ರಿ ಇಂಟು π ಅಂದರೆ 22/7 r ಅಂದರೆ 21 ಸ್ಕ್ವೇರಿಂದ 21 ಇಂಟು 21 ಮೈನಸ್ √3 ಅಂದರೆ 1.73/4 ಸೊ a² ಅಂದರೆ ಬಾಹುಗಳು 21 ಇಂಟು 21 ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ಈ ಅಷ್ಟು ಟರ್ಮನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 11 ಇಂಟು 21 ಬರುತ್ತೆ ಇದಷ್ಟನ್ನು ಸಿಂಪ್ಲಿಫೈ ಮಾಡಿದರೆ 190.73 ಬರುತ್ತೆ ಸೊ ಇವೆರಡನ್ನು ಗುಣಿಸಿ 231 ಬರುತ್ತೆ ಮೈನಸ್ 190.73 ಕಳೆದ ನಮಗೆ 40.27 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ವಿದ್ಯಾರ್ಥಿಗಳೇ ಸೊ ಇದು 28ನೇ ಪ್ರಶ್ನೆಗೆ ಉತ್ತರ ಆಗಿದೆ ಸೊ ನಿಮಗೆ ಇದೊಂದು ಬರ್ಕನಕ್ಕೆ ಬರಬೇಕು ಫಾರ್ಮುಲಾ ಗೊತ್ತಿರಬೇಕು ಕ್ಯಾಲ್ಕುಲೇಷನ್ ಸುಲಭವಾಗಿ ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಪ್ರಶ್ನೆ 29 -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಅಥವಾ x, y ಬಿಂದುವು 3,6 ಮತ್ತು -3,4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು yಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಇದೆ ಎರಡು ಪ್ರಶ್ನೆ ಇದೆ ಸೊ ಉತ್ತರವನ್ನು ನೋಡೋಣ ಸೊ ಫಸ್ಟ್ ಪ್ರಶ್ನೆಗೆ 29ರಲ್ಲಿ x1 y1 -1,7 x2 y2 4,-3 m1 m2 2,3 2:3 ಭಾಗ ಪ್ರಮಾಣ ಸೂತ್ರ ಬಳಸಬೇಕು p of x, y = m1x2 + m2x1 / m1 + m2 m1y2 + m2y1 / m1 + m2 ಸೊ m1 ಅಂದರೆ 2 x2 ಅಂದರೆ 4 m2 ಅಂದರೆ 3 x1 ಅಂದರೆ -1 ಸೊ m1 + m2 ಅಂದರೆ 2 + 3 ವ್ಯಾಲ್ಯೂಸನ್ನು ಹಾಕಬೇಕು m1 y2 m1 ಅಂದರೆ 2 y2 ಅಂದರೆ -3 m2 ಅಂದರೆ 3 y1 ಅಂದರೆ 7 m1 + m2 ಅಂದರೆ 2 + 3 ಸೊ ಇಲ್ಲಿರ್ತಕ್ಕಂಥ ಬೆಲೆಗಳನ್ನೇ ನಾವು ಇಲ್ಲಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು 4 2 8 ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3 2 + 3 5 ಬರುತ್ತೆ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 2 6 ಪ್ಲಸ್ 3 1 21
2 ಪ್ಲಸ್ 5 2 ಪ್ಲಸ್ 3 ಅಂದರೆ 5 ಬರುತ್ತೆ. 8 ಮೈನಸ್ 3 ಅಂದರೆ 5 5/5 ಮೈನಸ್ 6 ಪ್ಲಸ್ 21 ಅಂದರೆ 15/5 ಆಗುತ್ತೆ. 5 1 5 1 5 1 5 3 1,3 ಆಗುತ್ತೆ. ಸೊ ಇದು ಪಿ ಆಫ್ ಎಕ್ಸ್ ವೈನ ನಿರ್ದೇಶಾಂಕ ಬಿಂದುಗಳು 1,3 ಆಗಿದೆ. ಸೊ ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಗೆ ಉತ್ತರ ನೋಡೋಣ. ಪಿ ಆಫ್ ಎಕ್ಸ್ ವೈ ಎ 3,6 ಬಿ ಮೈನಸ್ 3,4 ಇದೆ. ಸೊ ಎಕ್ಸು ಎಗೆ ಪಿ ಎಗೆ ಪಿ ಬಿಗೆ ಸಮಾನ ದೂರದಲ್ಲಿದೆ. ಹಾಗಾಗಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ, ಪಿ ಎಯು ಪಿ ಬಿಗೆ ಸಮನಾಗಿರುತ್ತೆ. ದೂರ ಸೂತ್ರವನ್ನು ಬಳಸಿದರೆ ಡಿಸ್ಟೆನ್ಸ್ ಫಾರ್ಮುಲಾ √(x2 - x1 2 + y2 - y1 2). ಸೊ ಇದನ್ನ ಎಕ್ಸ್ ವೈ ಅಂತ ತೊಗೊಂಡ್ರೆ x1 y1, ಇದನ್ನು x2 y2 ಅಂತ ತೊಗೋಬೇಕು. ಮತ್ತು ಇದನ್ನು x1 y1 ಇಲ್ಲಿ, ಇದನ್ನು x2 y2 ಅಂತ ತೊಗೋಬೇಕು ಪಿ ಆಫ್ ಬಿಗೆ. ಸೊ ಪಿ ಅನ್ನೋದು x1 y1, ಎ ಅನ್ನೋದು x2 y2 ಆಗಿರುತ್ತೆ, ಬಿನೂ ಸಹ x2 y2 ಆಗಿರುತ್ತೆ. ಸೊ ಪಿ ಆಫ್ ಎ ಬರೆಯೋದ್ರೆ ಇಲ್ಲಿ ಸ್ಕ್ವಯರು ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಎರಡು ಕಡೆ ಸ್ಕ್ವಯರಿಂದ ಸ್ಕ್ವಯರ್ ರೂಟ್ ಇರೋದ್ರಿಂದ ಸ್ಕ್ವಯರ್ ರೂಟನ್ನು ಕ್ಯಾನ್ಸಲ್ ಮಾಡಿದರೆ ನಮಗೇನು ನೋಡಿದೆ x2 - x1. x2 ಅಂದರೆ 3, x1 ಅಂದರೆ x 3 - x ಹೋಲ್ ಸ್ಕ್ವೇರ್ ಪ್ಲಸ್ y2 - y1 6 - y ಹೋಲ್ ಸ್ಕ್ವೇರ್. ಸಿಮಿಲರ್ಲಿ ಅದೇ ರೀತಿ x2 - x1 -3 - x ಇದು ಪಿ ಬಿಗೆ -3 - x ಹೋಲ್ ಸ್ಕ್ವೇರ್ ಪ್ಲಸ್ y2 4 - y ಹೋಲ್ ಸ್ಕ್ವೇರ್. ಇಷ್ಟನ್ನು ಬರ್ಕೋಬೇಕು. ಈಗ ಸಿಂಪ್ಲಿಫೈ ಮಾಡಬೇಕು. a - b ಫಾರ್ಮುಲಾ ಹಾಕಿ a - b ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡಿ a² + b² - 2ab. ಹಾಗಾಗಿ 3² + x² - 2ab 2 × 3 × x. ಇಲ್ಲಿ ಅಷ್ಟೇ 6² + y² - 2ab 2 × 6 × y. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಎರಡು ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 3 + x ಆಗುತ್ತೆ. ಮೈನಸ್ ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ 3 + x ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ 4 - y ಹೋಲ್ ಸ್ಕ್ವೇರ್. ಸೊ 3² ಅಂದರೆ 9, x² ಆಗಿದೆ. ಸೊ 3 6x 6 36 y² 6 12y. ಸೊ ಇಲ್ಲಿ ಮೈನಸ್ ಹೋಲ್ ಸ್ಕ್ವೇರ್ ಆಗಿದ್ದರಿಂದ ಪ್ಲಸ್ ಆಗುತ್ತೆ. a + b ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ, ಇಲ್ಲಿ a - b ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡಿ. x² y² ಕ್ಯಾನ್ಸಲ್ ಆಗುತ್ತೆ. ಎಲ್ಲ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ನಮಗೆ 3x + y - 5 = 0 ಸಿಗುತ್ತೆ. ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 30. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಂತಿದೆ. ವರ್ಗಾಂತರ ಆವೃತ್ತಿ 10 to 22, 20 to 33, 30 to 46, 40 to 55, 50 to 64. ಸೊ ಈ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಅಥವಾ ಇನ್ನೊಂದಿದೆ ದತ್ತಾಂಶ, ಅದಕ್ಕೆ ಏನು ಕಂಡುಹಿಡಬೇಕು ಅಂತ ನೋಡೋಣ. ಅಥವಾ ಪ್ರಶ್ನೆ, ಈ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಂತಿದೆ. ವರ್ಗಾಂತರ 15 ರಿಂದ 20, 20 ರಿಂದ 25, 25 ರಿಂದ 30, 30 ರಿಂದ 35, 35 ರಿಂದ 40, 4, 5, 10, 5, 6. ಸೊ ಎರಡು ಕ್ವಶನ್ ಇದೆ, ಒಂದು ಸರಾಸರಿ, ಇನ್ನೊಂದು ಮಧ್ಯಾಂಕ. ಸೊ ಉತ್ತರವನ್ನು ನೋಡೋಣ. ಸರಾಸರಿಗೆ ವರ್ಗಾಂತರ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಇವೆರಡು ಇರುತ್ತೆ ಕ್ವಶನಲ್ಲಿ. ನಾವು ಸಮೇಷನ್ FI ಕಂಡುಹಿಡಬೇಕು. ಅಷ್ಟನ್ನು ಕೂಡಿಸಿ 20 ಬರುತ್ತೆ. ಸೊ ಮಧ್ಯ ಬಿಂದು ಬೇಕು xi. ಮಧ್ಯ ಬಿಂದು ಅಂದರೆ ವರ್ಗಾಂತರದ ಮಧ್ಯೆ ಇರ್ತಕ್ಕಂಥದ್ದು. 10 + 20 ಡಿವೈಡ್ಸ್ 2, 30/2 ಅಂದರೆ 15. ಆ ರೀತಿನಾದರೂ ಮಾಡ್ಬೋದು. 20 + 30 ಡಿವೈಡ್ಸ್ 2 ಅಂದರೆ 25. 30 ರಿಂದ 40 ಮಧ್ಯ ಬಿಂದು 35, 40 ರಿಂದ 50ಗೆ 45, 50 ರಿಂದ 60ಗೆ 55. ಸೊ ಮಧ್ಯ ಬಿಂದುಗಳು 10 ರಿಂದ 20 ಮಧ್ಯೆ ಇರ್ತಕ್ಕಂಥ ಸಂಖ್ಯೆ ಬರೀಬೇಕು. ಇಲ್ಲ ಗೊತ್ತಾಗಿಲ್ಲ ಅಂದರೆ 10 ಮತ್ತು 20 ಕೂಡಿಸ್ಬೇಕು, 2ರಿಂದ ಭಾಗಿಸ್ಬೇಕು, ಉತ್ತರ ಬರುತ್ತೆ. ಸೊ ಮಧ್ಯ ಬಿಂದು ಮತ್ತು ಆವೃತ್ತಿನ ಗುಣಿಸಿ ಇಲ್ಲಿಡಬೇಕು. 15 2 30, 25 3 75, 35 6 210, 45 5 225, 55 4 220. ಇವಷ್ಟನ್ನು ಕೂಡಿಸ್ಬೇಕು. ಸಮೇಷನ್ FI × xi 760 ಬರುತ್ತೆ. ಸೊ ಇದಿಷ್ಟು ಆದಮೇಲೆ ಸರಾಸರಿ ಸೂತ್ರ ಹಾಕಿ. ಸರಾಸರಿ ಸೂತ್ರ, ಸರಾಸರಿ x ಬಾರ್ = ಸಮೇಷನ್ FI × xi ಡಿವೈಡ್ ಸಮೇಷನ್ FI. ಸೊ ಸಮೇಷನ್ FI × xi ಅಂದರೆ 760, ಸಮೇಷನ್ FI ಅಂದರೆ 20. ಸೊ ಇದನ್ನು ಭಾಗಾಕಾರ ಮಾಡಿದರೆ 76/2 ದಟ್ ಈಸ್ ಈಕ್ವಲ್ ಟು 38 ಬರುತ್ತೆ. ಸೊ ಇದು ಸರಾಸರಿ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಮಧ್ಯಾಂಕ ಒಂದು ಲೆಕ್ಕ ಇದೆ, ನೋಡೋಣ. ಸೊ 30ರಲ್ಲಿ ಅಥವಾ ಪ್ರಶ್ನೆ, ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ಸೊ ವರ್ಗಾಂತರ ಆವೃತ್ತಿನ ಬರೆದೀವಿ. ಸಂಚಿತ ಆವೃತ್ತಿ ಕೊಟ್ಟಿಲ್ಲ, ಅದನ್ನು ಬರ್ಕೋಬೇಕು. 4 ಹಾಗೆ ಬರ್ದೀವಿ. ಇವೆರಡು ಕೂಡಿಸ್ಬೇಕು. 4 + 5 9 ಬರುತ್ತೆ.
4 + 5 + 10 ಮೂರನ್ನು ಕೂಡಿಸಿ 19 ಬರುತ್ತೆ. ಇವು 4 ಕೂಡಿಸಿ ಇಲ್ಲಿ ಬರ್ರಿ 24 ಬರುತ್ತೆ. ಇವು 5 ಕೂಡಿಸಿ ಇಲ್ಲಿ ಬರ್ರಿ 30 ಬರುತ್ತೆ. ಸೊ ಇದು ಸಂಚಿತ ಆವೃತ್ತಿ. ಸೊ ಆವೃತ್ತಿನ ಅಷ್ಟು ಕೂಡಿಸಿ n = 30 ಆಗುತ್ತೆ. ಸೊ n/2 ಮಾಡಬೇಕು. ಇದರ ಅರ್ಧ 15 ಬರುತ್ತೆ. ಸಂಚಿತ ಆವೃತ್ತಿಯಲ್ಲಿ 15 ಎಲ್ಲಿ ಬರುತ್ತೆ ನೋಡಬೇಕು, 19 ಬರುತ್ತೆ. ಸೊ ಇದನ್ನು ನಾವು ರೌಂಡ್ ಮಾಡಿದಾಗ ನಾವು ಮಧ್ಯಾಂಕ ಸಿಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಸೊ ರೌಂಡ್ ಮಾಡಿದಾಗ ಇದು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ F 10 ಬರುತ್ತೆ. ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಅಂದರೆ CF ಇದು ಬರುತ್ತೆ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ L = 25 ಬರುತ್ತೆ. ಹೆಚ್ಚು ಅಂದರೆ 30 - 25 ಅಂದರೆ 5, ಅದು ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳು. ಸೊ ಇದನ್ನು ಬರ್ಕೊಂಡ್ರೆ ಸುಲಭವಾಗಿ ನಾವು ಲೆಕ್ಕನ ಮಾಡ್ಬೋದು. ಸೊ n/2 ಮಾಡ್ತೀವಿ, 30/2 ಆಗುತ್ತೆ. ದಟ್ ಈಸ್ = 15 ಆಗುತ್ತೆ. 15 ಇದರಲ್ಲಿ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರುತ್ತೆ ನೋಡಬೇಕು, 19 ಬರುತ್ತೆ. ಇದನ್ನ ರೌಂಡ್ ಮಾಡ್ಕೊಂಡ್ಬಿಟ್ಟಿನಿ. ಸೊ ಇವಾಗ ನಾವು ಏನು ಮಾಡಬೇಕು, ಮಧ್ಯಾಂಕವಿರೋ ವರ್ಗಾಂತರದ ಆವೃತ್ತಿ ಅಂದರೆ ಇದು F = 10 ಬರ್ಕೊತೀವಿ. ಕೆಳಮಿತಿ ವರ್ಗಾಂತರದ ಕೆಳಮಿತಿ L = 25 ಬರಿತೀವಿ. ನೆಕ್ಸ್ಟ್ CF ಮಧ್ಯಾಂಕವಿರೋ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ, ಹಿಂದಿನದು 9, CF = 9. ಸೊ H 30 25 ಕಳೆರಿ 5 ಬರುತ್ತೆ. ಸೊ ಇವಾಗ ಈ ವ್ಯಾಲ್ಯೂಸನ್ನು ಮಧ್ಯಾಂಕದಲ್ಲಿ ಹಾಕಬೇಕು. ಮಧ್ಯಾಂಕ = L + n/2 - CF/F (H). L ಅಂದರೆ 25 ಪ್ಲಸ್ n/2 ಅಂದರೆ 15 CF ಅಂದರೆ 9 ಡಿವೈಡ್ಸ್ 10. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ಫಾರ್ಮುಲಾದಲ್ಲಿ ಹಾಕಿ ಇಂಟು 5. ಸೊ 25 ಹಾಗೆ ಇದೆ. 15 - 9 ಅಂದರೆ 6/10 ಇಂಟು 5. 5 1 5 2 2 3 6. ಸೊ 25 + 3 = 28. ಇದು ಮಧ್ಯಾಂಕ ಆಗಿದೆ ವಿದ್ಯಾರ್ಥಿಗಳೇ. ಸುಲಭವಾಗಿ ಅಂಕಗಳನ್ನು ಈ ಒಂದು ಪ್ರಶ್ನೆ ಮೇಲೆ ನೀವು ಪಡ್ಕೋಬೋದು. ಸೊ ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಈ ಒಂದು ಮಧ್ಯಾಂಕ ಮತ್ತು ಸರಾಸರಿಯ ಮೇಲೆ ಸುಲಭವಾದ ಅಂಕಗಳನ್ನು ನೀವು ಪಡ್ಕೊಳ್ತೀರ ವಿದ್ಯಾರ್ಥಿಗಳೇ. 31ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗೆ ನಮೂದಾಗಿರುವ 20 ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಗಳನ್ನು ಕಂಡುಹಿಡಿಯಿರಿ. ಸೊ 1 ರಿಂದ 20ರವರೆಗೆ ಕಾರ್ಡ್ ಇದೆ. ಸೊ 1 to 20 ನಂಬರ್ಸ್ ಬರ್ಕೋಬೇಕು. ಇದು n(s) ಆಗುತ್ತೆ. ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಸೊ 1 ರಿಂದ 20ರಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಎಷ್ಟಿದೆ ಅದನ್ನ ಬರ್ಕೋಬೇಕು. 1 ರಿಂದ 20ರಲ್ಲಿ 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡ್ಕೋಬೇಕು. ಅದರ ಸಂಭವನೀಯತೆಯನ್ನು ಬರಿಬೇಕು. ಸೊ ಇದು 31ನೇ ಪ್ರಶ್ನೆ ಆಗಿದೆ. ಉತ್ತರವನ್ನು ನೋಡೋಣ. ಸೊ n(s) ಸೊ 1 ರಿಂದ 20ರವರೆಗೆ ನಂಬರ್ನ ಬರೆದೀನಿ. ಸೊ n(s) ಎಷ್ಟಾಗುತ್ತೆ, ಟೋಟಲ್ 20 ಆಗುತ್ತೆ. n(a) ಇದರಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಯಾವಿದೆ, 1 4 9 16 ಇದೆ. ಸೊ 4 ಆಗುತ್ತೆ. n(a) = 4 ಆಗುತ್ತೆ. ಸೊ ಸಂಭವನೀಯತೆ P(a) = n(a/n)(s). ಸೊ 4/20 ಆಗುತ್ತೆ. 4/20 ಅಂದರೆ 1/5 ಆಗುತ್ತೆ. ಸೊ ಇದು 31ರಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 2ನೇ ಪ್ರಶ್ನೆ n(b). 2 ಮತ್ತು 3ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು 6 12 18 ಆಗಿದೆ. ಸೊ ಇವೆಷ್ಟಿದ್ದಾವೆ, 3 ಇದ್ದಾವೆ. ಸೊ P(b) = n(b/n)(s). n(b) 3, n(s) 20. ಸೊ 3/20. ಸೊ ಸುಲಭವಾಗಿದೆ. ನೀಟಾಗಿ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬಹುದು ವಿದ್ಯಾರ್ಥಿಗಳೇ. 32ನೇ ಪ್ರಶ್ನೆಗೆ ಬರೋಣ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು 5 ಸೆಂಟಿಮೀಟರ್ ಆಗಿದೆ. ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ 5 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣ 150 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದರಲ್ಲಿ ಅಥವಾ ಪ್ರಶ್ನೆಯೂ ಇದೆ. 2 ಅನುಕ್ರಮ ಧನ ಸಮಪೂರ್ಣಾಂಕಗಳ ವರ್ಗಗಳ ಮೊತ್ತವು 164 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಧನ ಸಮಪೂರ್ಣಾಂಕಗಳ ವರ್ಗಗಳ ಮೊತ್ತ 164 ಇದೆ. ಹಾಗಾದರೆ ಆ ಪೂರ್ಣಾಂಕಗಳು ಯಾವುದು ಅಂತ ಕಂಡುಹಿಡಿಯಬೇಕು. ಸೊ 32ರಲ್ಲಿ 2 ಪ್ರಶ್ನೆ ಇದೆ. ಇದಕ್ಕೆ ಉತ್ತರಗಳನ್ನು ನೋಡೋಣ. ಸೊ ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಒಂದು ಎತ್ತರ x ಅಂತ ತಗೊಂಡ್ರೆ, ABX ತಗೊಂಡ್ರೆ, ಪಾದ x + 5 ಅಂತ ತಗೊಂಡಿನಿ. ಯಾಕೆ, ಇವೆರಡರ ವ್ಯತ್ಯಾಸ ಎಷ್ಟು ಬರಬೇಕು, 5 ಬರಬೇಕು. x - x - 5 ಪ್ಲಸ್ x - x ಕ್ಯಾನ್ಸಲ್, ವ್ಯತ್ಯಾಸ ಎಷ್ಟು ಬರುತ್ತೆ, ನಮಗೆ 5 ಬರುತ್ತೆ. ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ 150 ಇದೆ. ಸೊ ಅರ್ಧ ಹಾಗೆ ಬರೆದಿದೆ. ಪಾದ ಅಂದರೆ x + 5, ಎತ್ತರ ಅಂದರೆ x ತಗೊಂಡಿದ್ದೀವಿ. ಸೊ
ಸೊ ಈ 2 ಈ ಕಡೆ ಬಂದರೆ ಇಂಟು ಆಗುತ್ತೆ. 150 ಇಂಟು 2 ಅಂದರೆ 300. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್ 5x. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈ ಕಡೆ ಬಂದರೆ -300 = 0 ಆಗುತ್ತೆ. -300 15 ಇಂಟು 20 ಅಂತ ಬರಿಬೋದು. ಸೊ 20ಯಲ್ಲಿ 15 ಹೋದರೆ ನಮಗೆ 5 ಬರುತ್ತೆ. ಅದನ್ನ 5x 20x - 15x ಅಂತ ಬರೆದ್ರೆ ಸೊ ರಿಮೈನಿಂಗ್ ಟರ್ಮ್ಸ್ ಹಾಗೇ ಇದೆ. ಸೊ ಇದರಲ್ಲಿ ಎಕ್ಸನ್ನು ಕಾಮನ್ ತೆಗೆದ್ರೆ x + 20, ಇಲ್ಲಿ -15 ಕಾಮನ್ ತೆಗೆದ್ರೆ x + 20. ಈ ವರ್ಡ್ರಲ್ಲಿ x + 20ನ ಕಾಮನ್ ತೆಗೆದ್ರೆ x - 15 ಉಳಿಯುತ್ತೆ. x + 20 = 0, x - 15 = 0. therefore x = -20, x = 15 ಆಗುತ್ತೆ. ಇಲ್ಲಿ ನಾವು ಪಾಸಿಟಿವ್ ನಂಬರ್ನ ತಗೊಂಡ್ರೆ x = 15 ತ್ರಿಭುಜದ ಎತ್ತರ ಆಗಿದೆ. ಸೊ ತ್ರಿಭುಜದ ಪಾದ ಬೇಕು ಅಂದರೆ x + 5, 15 + 5 ದಟ್ = 20 ಆಗಿದೆ. ಇದು ತ್ರಿಭುಜದ ಪಾದ. ಸೊ ಎತ್ತರ x = 15, ಪಾದ x + 5 = 20 ಸೆಂಟಿಮೀಟರ್ ಆಗಿದೆ. ಸೊ ಇದು 32ರಲ್ಲಿ ಫಸ್ಟ್ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಸೊ ಆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ 32ರಲ್ಲಿ ಅಥವಾ ಪ್ರಶ್ನೆ ಇದೆ. 2 ಅನುಕ್ರಮ ಧನ ಸಮಪೂರ್ಣಾಂಕಗಳು x ಮತ್ತು x + 2 ಆಗಿರಲಿ. ಧನ ಸಮಪೂರ್ಣಾಂಕಗಳು ಆಗಿರೋದ್ರೆ x + 2 ತಗೊಂಡಿದೆ. ಸೊ ನಿಬಂಧನೆಯ ಪ್ರಕಾರ ಇವುಗಳ ವರ್ಗಗಳ ಮೊತ್ತ 164 ಅಂತ ಹೇಳಿದರೆ x² + x + 2 whole square = 164 ಕ್ವಶನಲ್ಲಿದೆ. ಸೊ x² ಪ್ಲಸ್ ಇದನ್ನು a + b whole square ಅಪ್ಲೈ ಮಾಡಿದರೆ x² + 2² + 2ab 2 × x × 2 = 164. x² 2x², x² + x² 2x², 2² ಅಂದರೆ 4, 7 4x ಪ್ಲಸ್ 164 ಈ ಕಡೆ ಬಂದರೆ -164 ಆಗುತ್ತೆ. 2x² ಆಗಿದೆ, 4x ಆಗಿದೆ. 164ರಲ್ಲಿ +4ನ ಕಳಿಬೇಕು. -164ರಲ್ಲಿ +4 ಆದರೆ -160 ಆಗುತ್ತೆ. ಸೊ ಇದಷ್ಟನ್ನು 2ರಿಂದ ಭಾಗಿಸಿದರೆ x² + 2x - 80 ಬರುತ್ತೆ. 80ರ ಅಪವರ್ತನ ನೋಡಿದಾಗ 10 8 80, ಗುಣಿಸಿದ್ರೆ 80 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 2 ಬರುತ್ತೆ. ಸೊ x², 2x 10x - 8x ಅಂತ ಬರಿಬೋದು. -80 = 0. ಇಲ್ಲಿ x ಕಾಮನ್ ತೆಗೆದ್ರೆ x + 10 ಆಗುತ್ತೆ. ಇಲ್ಲಿ -8 ತಗೊಂಡ್ರೆ ಕಾಮನ್ ತೆಗೆದ್ರೆ x + 10 ಆಗುತ್ತೆ. ಇಲ್ಲಿ x + 10 ಕಾಮನ್ ತೆಗೆದ್ರೆ x - 8 ಆಗುತ್ತೆ. ಸೊ x = -10, x = 8 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 2 ಅನುಕ್ರಮ ಧನ ಸಮಪೂರ್ಣಾಂಕಗಳು. ಇಲ್ಲಿ ನಮಗೆ ಪಾಸಿಟಿವ್ ತಗೊಂಡ್ರೆ x = 8 ತಗೊಂಡ್ರೆ ಇನ್ನೊಂದು x + 2 8 + 2 ಆಗುತ್ತೆ, 10 ಆಗುತ್ತೆ. ಆ ಪೂರ್ಣಾಂಕಗಳು 8 ಮತ್ತು 10 ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 32ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ 33 AB ಮತ್ತು CD ಎರಡೂ ರೇಖಾಖಂಡಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. AC ಸಮಾನಾಂತರ BD ಆಗುವಂತೆ AC ಮತ್ತು BDಗಳನ್ನು ಸೇರಿಸಿ ಮತ್ತು ತ್ರಿಭುಜ AOC ಸಮರೂಪ ತ್ರಿಭುಜ BOD ಎಂದು ಸಾಧಿಸಿ ಅಂತ ಇದೆ. ಇದು 33ನೇ ಪ್ರಶ್ನೆ. ಸೂತ್ರವನ್ನು ನೋಡೋಣ. ದತ್ತ ಏನಿದೆ, AB ಮತ್ತು CD ಎರಡೂ ರೇಖಾಖಂಡಗಳು O ಬಿಂದುವಿನಲ್ಲಿ ಛೇದಿಸಿದೆ. AB ಮತ್ತು CD ರೇಖಾಖಂಡಗಳು O ಬಿಂದುವಿನಲ್ಲಿ ಛೇದಿಸಿದೆ. AC BDಗೆ ಸಮಾನಾಂತರವಾಗಿದೆ. ಸಾಧನೆಯ ತ್ರಿಭುಜ AOCಯು ತ್ರಿಭುಜ BODಗೆ ಸಮರೂಪ ಅಂತ ಸಾಧಿಸಬೇಕು. ರಚನೆ ಮಾಡಿದ್ದೀವಿ, AD ಮತ್ತು CBಯನ್ನು ಸೇರಿಸಿದೆ ಅಥವಾ ಎಳೆದಿದೆ. ಸೊ ಸಾಧನೆ ತ್ರಿಭುಜ AOC ಮತ್ತು ತ್ರಿಭುಜ BODಗಳಲ್ಲಿ ಈ ಎರಡು ಕೋನಗಳು ಶೃಂಗಾತ್ಮಕ ಕೋನಗಳು. ಈ ಕೋನ ಪರ್ಯಾಯ ಕೋನಗಳು, ಈ ಕೋನ ಪರ್ಯಾಯ ಕೋನಗಳು. ಯಾಕೆಂದರೆ ACಯು BDಗೆ ಸಮಾಂತರವಾಗಿದೆ. ಸೊ ಇವುಗಳ ಆಧಾರದ ಮೇಲೆ ನಾವು ಬರೆದಿವಿ. ದತ್ತ ಸಾಧನೆಯ ರಚನೆ. ಸಾಧನೆ ತ್ರಿಭುಜ AOC ಮತ್ತು ತ್ರಿಭುಜ BODಗಳಲ್ಲಿ ಕೋನ AOCಯು ಕೋನ BODಗೆ ಸಮ, ಶೃಂಗಾತ್ಮಕ ಕೋನಗಳು ಸಮ. ಕೋನ OAC = ಕೋನ OBD ಪರ್ಯಾಯ ಕೋನಗಳು ಸಮ. ಕೋನ OCA = ಕೋನ ODB ಪರ್ಯಾಯ ಕೋನಗಳು ಸಮ. ಈ ಮೂರು ಕಂಡೀಷನ್ಸ್ ಮೇಲೆ ತ್ರಿಭುಜ AOC ಸಮರೂಪ ತ್ರಿಭುಜ BOD ಕೋನ ನಿರ್ಧಾರಕ ಗುಣದ ಮೇಲೆ. ಸೊ ಚಿತ್ರವನ್ನು ಬರೆದು ಸಾಧನೆಯನ್ನು ಬರೀಬೇಕಾಗುತ್ತೆ. ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. ಈಸಿ ಇದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಮೇನು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಕ್ವಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೆ 4 ಅಂಕ, ಟೋಟಲ್ 16 ಅಂಕ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. x + 2y = 8, x + y = 5 ಇದೆ. ಸೊ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. 34ನೇ ಪ್ರಶ್ನೆಗೆ ಗ್ರಾಫ್. ಸೊ 5ನೇ ಮೇನಲ್ಲಿ 34ನೇ ಪ್ರಶ್ನೆ. x + 2y = 8 ಇದನ್ನ ಸಮೀಕರಣ 1 ತಗೊಂಡ್ರೆ
2y is equal to 8 ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್. ನನಗೆ y ಬೇಕು. y is equal to 8 ಮೈನಸ್ ಎಕ್ಸ್ ಬೈ 2 ಆಗುತ್ತೆ. ಎಕ್ಸ್ನ 0 ಮಾಡಿದರೆ 8/2 ಆಗುತ್ತೆ. 8/2 ಅಂದರೆ 4 ಆಗುತ್ತೆ. ಸೊ ವೈನ 0 ಮಾಡಿರಿ, 8 ಮೈನಸ್ ಎಕ್ಸ್ is equal to 0 ಆಗುತ್ತೆ. ಎಕ್ಸ್ is equal to 8 ಆಗುತ್ತೆ. ಸೊ ನಮಗೆ ಬಾಕ್ಸಲ್ಲಿ ಬರೆಯೋಣ. ಎಕ್ಸ್ 0 ಕೊಟ್ಟಾಗ y 4 ಬಂತು, y 0 ಕೊಟ್ಟಾಗ ಎಕ್ಸ್ 8 ಬಂತು. ಸುಲಭವಾಗಿ ನಾವು ಬರ್ಕೋಬೋದು ಪಾಯಿಂಟ್ಸ್ನ. ಸೆಕೆಂಡ್ ಪಾಯಿಂಟಿಗೆ ಬಂದರೆ ಎಕ್ಸ್ ಪ್ಲಸ್ ವೈ is equal to 5, y is equal to 5 ಮೈನಸ್ ಎಕ್ಸ್, y is equal to mx ಪ್ಲಸ್ ಸಿ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಿಗೆ 0 ಕೊಟ್ಟರೆ y 5 ಆಗುತ್ತೆ, ಎಕ್ಸಿಗೆ 0 ಕೊಟ್ಟರೆ y 5, ವೈಗೆ 0 ಕೊಟ್ಟರೆ x 5 ಆಗುತ್ತೆ. ಸೊ ಅದನ್ನೇ ಬರೆಯೋಣ ಚಾರ್ಟಲ್ಲಿ. ಎಕ್ಸ್ 0 ಕೊಟ್ಟರೆ y 5, ವೈಗೆ 0 ಕೊಟ್ಟರೆ x 5. ಸೊ ಈ ಪಾಯಿಂಟ್ಸಿಗೆ ಮತ್ತು ಈ ಪಾಯಿಂಟ್ಸಿಗೆ ನಾವು ಗ್ರಾಫನ್ನು ಹಾಕೋಣ. ಜೀರೋ 4 8 0 0 4 8 0 0 5 5 0. ಸೊ ಮೊದಲನೇದಾಗಿ ಪ್ರಮಾಣ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ಕೊಲ್ ಟು 1 ಮಾನ, ವೈ ಅಕ್ಷ 1 ಸೆಂಟಿಮೀಟರ್ ಇಸ್ಕೊಲ್ ಟು 1 ಮಾನ. ಸೊ ಫಸ್ಟ್ ಪಾಯಿಂಟ್ 0 4 ಇದೆ. ಸೊ ಎಕ್ಸ್ ಅಕ್ಷದಲ್ಲಿ ಇದು 0, ವೈ 4 0 4. ಸೆಕೆಂಡ್ ಪಾಯಿಂಟು 8 0 ಇದೆ, ಎಕ್ಸ್ 8 ವೈ 0 8 0. ಈ ಪಾಯಿಂಟನ್ನು ಸೇರಿಸೋಣ, ಒಂದು ಸರಳ ರೇಖೆ ಬರುತ್ತೆ. ಇದು ಎಕ್ಸ್ ಪ್ಲಸ್ 2y is equal to 8 ಸರಳ ರೇಖೆ ಆಗಿದೆ. ಸೆಕೆಂಡ್ ಬಾಕ್ಸಿಗೆ ಬಂದರೆ 0,5 ಬರುತ್ತೆ. ಇಲ್ಲಿ ಎಕ್ಸ್ 0 ವೈ 5, ಈ ಪಾಯಿಂಟಲ್ಲಿ ಎಕ್ಸ್ 5 ವೈ 0 ಆಗುತ್ತೆ. ಸೊ ಇವೆರಡೂ ರೇಖೆಗಳನ್ನು ಈ ರೇಖೆನ ಸೇರಿಸೋಣ. ಇದು ಎಕ್ಸ್ ಪ್ಲಸ್ ವೈ is equal to 5 ಆಗುತ್ತೆ. ಈ ಎರಡೂ ರೇಖೆಗಳು ಪಿ ಪಾಯಿಂಟಲ್ಲಿ ಬಂದು ಸೇರಿಸುತ್ತೆ. ಇಲ್ಲಿ ಎಕ್ಸ್ ಅನ್ನೋದು 2, ವೈ ಅನ್ನೋದು 3 ಆಗಿದೆ. ಪಿ 2,3, ಎಕ್ಸ್ ಅನ್ನೋದು 2, ವೈ ಅನ್ನೋದು 3 ಆಗಿದೆ. ಹಾಗಾಗಿ ಎಕ್ಸ್ is equal to 2, ವೈ is equal to 3 ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು ಗ್ರಾಫ್ ಆಗಿದೆ. ಈ ಒಂದು ಗ್ರಾಫಲ್ಲಿ ಸುಲಭವಾಗಿ ನೀವು ಅಂಕಗಳನ್ನು ಪಡ್ಕೋಬಹುದು ವಿದ್ಯಾರ್ಥಿಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. 35ನೇ ಪ್ರಶ್ನೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಇದೆ. ಇದು ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಸೊ ಇದರ ನಿರೂಪಣೆ ಕೊಟ್ಟಿದರೆ ಡೈರೆಕ್ಟಾಗಿ ನಾವು ಸಾಧಿಸಬೇಕಾಗುತ್ತೆ. ಸೂತ್ರವನ್ನು ನೋಡೋಣ. ಸೊ ಎಕ್ಸಾಮಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಡ್ಬೋದು, ಅಥವಾ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತನಾದರೂ ಕೊಡ್ಬೋದು, ಅಥವಾ ನಿರೂಪಣೆನೇ ಕೊಟ್ಟು ಸಾಧಿಸಿ ಅಂತ ಕೇಳ್ಬೋದು. ಸೊ ಇಲ್ಲಿ ನಿರೂಪಣೆ ಕೊಟ್ಟಿದ್ದಾರೆ, ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ನಿರೂಪಣೆ ಇದೆ, ಸಾಧನೆ ಇದೆ. ಸೊ ಇದರ ಎಕ್ಸ್ಪ್ಲನೇಷನ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಈ ಪ್ರಮೇಯದ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಆನ್ಸರ್ ಮಾತ್ರ ಹಾಕ್ತಿದ್ದೀನಿ. ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ಒಂದು ಪ್ರಮೇಯದ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಇದು ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯವಾಗಿದೆ. ಎಲ್ಲ ಪ್ರಮೇಯಗಳಿಗೆ ಚಿತ್ರವನ್ನು ಕಂಪಲ್ಸರಿ ಬರಬೇಕು. ಚಿತ್ರವನ್ನು ಬರೆದು ದತ್ತ ಸಾಧನೆಯ ರಚನೆ ಸಾಧನೆ ಈ ಒಂದು ವಿಧಾನದಲ್ಲಿ ಬರೆದರೆ ಸುಲಭವಾಗುತ್ತೆ, ಹಾಗೂ ಸುಲಭವಾಗಿ ಕೂಡ ನೀವು ನೆನ್ಪಿಟ್ಕೋಬಹುದು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 36. 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ಮುಳುಗಿಸಿದೆ. ಸಿಲಿಂಡರ್ನ ತ್ರಿಜ್ಯವು 60 ಸೆಂಟಿಮೀಟರ್ ಮತ್ತು ಎತ್ತರವು 180 ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಪೈಯಲ್ಲಿ ವ್ಯಕ್ತಪಡಿಸಿ. ಅರ್ಧಗೋಳದ ತ್ರಿಜ್ಯ 60 ಸೆಂಟಿಮೀಟರ್, ಅದರ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ನೇರ ವೃತ್ತಪಾದ ಶಂಕುವಿದೆ. ಶಂಕುವಿನ ತ್ರಿಜ್ಯ 60 ಸೆಂಟಿಮೀಟರ್, ಶಂಕುವಿನ ಎತ್ತರ 120 ಸೆಂಟಿಮೀಟರ್. ಹಾಗೆ ಸಿಲಿಂಡರ್ನ ತ್ರಿಜ್ಯ 60 ಸೆಂಟಿಮೀಟರ್, ಸಿಲಿಂಡರ್ನ ಎತ್ತರ 180 ಸೆಂಟಿಮೀಟರ್ ಇದೆ. ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕೇಳಿದರೆ, ಸೊ ಸಿಲಿಂಡರ್ನಲ್ಲಿ ಉಳಿದಿರೋ ನೀರಿನ ಪ್ರಮಾಣ ಬೇಕು ಅಂದರೆ ನಾವೇನು ಮಾಡಬೇಕಪ್ಪ ಅಂದರೆ ಸಿಲಿಂಡರ್ನ ಘನಫಲದಲ್ಲಿ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲವನ್ನು ಕಳೆದಾಗ ನಮಗೆ ಸಿಲಿಂಡರ್ನಲ್ಲಿರ್ತಕ್ಕಂತಹ ಉಳಿದಿರುವ ನೀರಿನ ಪ್ರಮಾಣ ಸಿಗುತ್ತೆ ವಿದ್ಯಾರ್ಥಿಗಳೇ. ಇದು 36ನೇ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡೋಣ, ನಂತರದಲ್ಲಿ ಅಥವಾ ಪ್ರಶ್ನೆಯನ್ನು ನೋಡೋಣ.
36ನೇ ಪ್ರಶ್ನೆಗೆ ಸಿಲಿಂಡರ್ನ ತ್ರಿಜ್ಯ 60 ಸೆಂಟಿಮೀಟರ್, ಸಿಲಿಂಡರ್ನ ಎತ್ತರ 180 ಸೆಂಟಿಮೀಟರ್, ಅರ್ಧಗೋಳದ ತ್ರಿಜ್ಯ 60 ಸೆಂಟಿಮೀಟರ್, ಶಂಕುವಿನ ತ್ರಿಜ್ಯ r 60 ಸೆಂಟಿಮೀಟರ್, ಶಂಕುವಿನ ಎತ್ತರ h 120 ಸೆಂಟಿಮೀಟರ್. ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಕೇಳಿದರೆ, ಹಾಗಾಗಿ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಮೈನಸ್ ಶಂಕುವಿನ ಘನಫಲ ಇಷ್ಟನ್ನು ಮಾಡಿದಾಗ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಸಿಗುತ್ತೆ. ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ πr²h ಮೈನಸ್ ಅರ್ಧಗೋಳದ ಘನಫಲ 2/3 πr³, ಶಂಕುವಿನ ಘನಫಲ 1/3 πr²h. ಸೊ ಇದರಲ್ಲಿ ಇವೆರಡನ್ನ ಕಳೆದಾಗ ನಮಗೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಸಿಗುತ್ತೆ. πr² ಕಾಮನ್ ಇರೋದ್ರಿಂದ πr² ಕಾಮನ್ ತೆಗೆದರೆ ಇಲ್ಲಿ ಹೆಚ್ಚು ಉಳಿಯುತ್ತೆ. ಇಲ್ಲಿ -2/3 πr² ಹೋದರೆ r ಉಳಿದಿರುತ್ತೆ, -1/3 πr² ಹೋದರೆ ಹೆಚ್ಚು ಉಳಿಯುತ್ತೆ. ಸೊ ಪೈ ಅಂದರೆ ಹಾಗೆ ಬರ್ಕೊಳ್ಳಿ, r² ಅಂದರೆ 60 × 60, h ಅಂದರೆ ಸಿಲಿಂಡರ್ನ ಎತ್ತರ 180, 2/3 r ಅಂದರೆ 60, 1/3 h ಅಂದರೆ ಶಂಕುವಿನ ಎತ್ತರ 120. ಸೊ ಇಲ್ಲಿ ನೋಡ್ಕೊಂಡು ಬರೀಬೇಕು ಸಿಲಿಂಡರ್ನ ಎತ್ತರ ಯಾವುದು, ಶಂಕುವಿನ ಎತ್ತರ. ಸೊ ಇಷ್ಟನ್ನು ಬರೆದು ಸಿಂಪ್ಲಿಫೈನ ನೀವು ಮಾಡ್ತಾ ಹೋಗಬೇಕು. ಸೊ ಉತ್ತರವನ್ನು ನಾವು ಪೈಯಲ್ಲಿ ಇಡಬೇಕಾಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ 3,60,000 ಪೈ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಈಸಿಯಾಗಿ ನೀವು ಈ ಪ್ರಶ್ನೆಗೆ ಉತ್ತರ ಬರೀಬೋದು. ಸೊ ಕರೆಕ್ಟಾಗಿ ಇದು ಬರ್ಕೋಬೇಕು. ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಮೈನಸ್ ಶಂಕುವಿನ ಘನಫಲ ಮತ್ತು ಫಾರ್ಮುಲಾಸ್ ಇಷ್ಟನ್ನು ಕರೆಕ್ಟಾಗಿ ಬರೆದ್ರೆ ಈ ಒಂದು ಪ್ರಶ್ನೆಗೆ ಸುಲಭವಾಗಿ 4 ಅಂಕಗಳನ್ನು ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಸೊ 36ರಲ್ಲಿ ಅಥವಾ ಪ್ರಶ್ನೆ ಇದೆ, ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ 6 ಸೆಂಟಿಮೀಟರ್ ಅರ್ಧಗೋಳಾಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಕೊರೆಯಲಾದ ಅರ್ಧಗೋಳಾಕೃತಿಯ ಘನಫಲವು 18,000 ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಸಿಲಿಂಡರ್ ಇದೆ, ಇಲ್ಲಿ ಅರ್ಧಗೋಳ ಇದೆ. ಸೊ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕು. ಸೊ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಸಿಲಿಂಡರ್ನ ಪಾದದ ವಿಸ್ತೀರ್ಣ. ಸೊ ಇಷ್ಟನ್ನು ನಾವು ಮಾಡಿದಾಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಅಥವಾ ಪ್ರಶ್ನೆಗೆ ಉತ್ತರ ಇದು, ಅರ್ಧಗೋಳಾಕೃತಿಯ ಘನಫಲ =2/3 πr³. ಅರ್ಧಗೋಳಾಕೃತಿಯ ಘನಫಲ ಕೊಟ್ಟಿದ್ದಾರೆ 18,000 ಪೈ, ದಟ್ ಈಸ್ = 2/3 πr³. ಪೈ ಕ್ಯಾನ್ಸಲ್, 18,000 ಆಗಿದೆ. 2/3 ಸಮಚಿಹ್ನೆಯಿಂದ ಈ ಕಡೆ ಬಂದರೆ 3/2 ಆಗುತ್ತೆ, ದಟ್ ಈಸ್ =r³. ಇಷ್ಟನ್ನು ಸಿಂಪ್ಲಿಫೈ ಮಾಡಿದರೆ 27,000 ಆಗುತ್ತೆ, ದಟ್ ಈಸ್ =r³. r³ ಹಾಗೆ ಇದೆ. 27,000ವನ್ನು 30 ಕ್ಯೂಬ್ ಅಂತ ಬರೀಬೋದು. ಕ್ಯೂಬ್ ಕ್ಯಾನ್ಸಲ್ ಆದರೆ r 30 ಸೆಂಟಿಮೀಟರ್ ಆಗುತ್ತೆ. ಸೊ ಅರ್ಧಗೋಳಾಕೃತಿಯ ಘನಫಲ ಕೊಟ್ಟಿರೋದ್ರಿಂದ ನಾವು ಅರ್ಧಗೋಳದ ತ್ರಿಜ್ಯವನ್ನು ಕಂಡುಕೊಂಡ್ವಿ. ಸೊ ಇವಾಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕಾಗುತ್ತೆ. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ದಟ್ ಈಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ. ಸೊ ಇಷ್ಟನ್ನು ಕೂಡಿದಾಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತೆ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr², ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πrh, ಸಿಲಿಂಡರ್ನ ಪಾದದ ವಿಸ್ತೀರ್ಣದ ಸೂತ್ರ πr². ಸೊ ಇಲ್ಲಿ ಕಾಮನ್ ಆಗಿ πr ಇದೆ. ಪೈಯನ್ನು ಕಾಮನ್ ತೆಗೆದ್ರೆ 2r ಉಳಿಯುತ್ತೆ, ಪ್ಲಸ್ ಇಲ್ಲಿ πr ಕಾಮನ್ ಬಂದರೆ 2h ಉಳಿಯುತ್ತೆ, ಇಲ್ಲಿ πr ಬಂದರೆ r ಉಳಿಯುತ್ತೆ. ಸೊ ಪೈ ಅಂದರೆ 22/7, r ಅಂದರೆ 30, 2 × r ಅಂದರೆ 30 ಪ್ಲಸ್ 2h ಅಂದರೆ ಸಿಲಿಂಡರ್ನ ಎತ್ತರ 145 ಪ್ಲಸ್ ತ್ರಿಜ್ಯ 30. ಸೊ ಇಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿದರೆ ನಮಗೆ 35,828.57 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ನಮಗೆ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 36ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. ಅದರ ಎಲ್ಲ ಪದಗಳ ಮೊತ್ತವು 768 ಆಗಿದೆ. ಶ್ರೇಣಿಯ ಕೊನೆಯ ಪದವು 93 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಎಲ್ಲ ಪದಗಳ ಮೊತ್ತವು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗಿರುತ್ತವೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ ಅಂತ ಇದೆ. ಅಪ್ಲೈಡ್ ಕ್ವಶನ್.
ಹೇಗೆ ಬಿಡಿಸೋದು ಅಂತ ನೋಡೋಣ. n is equal to 16 ಕೊಟ್ಟಿದ್ದಾರೆ, Sn is equal to 768 ಇದೆ, An is equal to 93 ಇದೆ. ಸೊ A is equal to question mark, D is equal to question mark. Sn is equal to n by 2 bracket of A plus An. Sn ಕೊಟ್ಟಿದ್ದಾರೆ 768 768, ದಟ್ ಈಸ್ ಈಕ್ವಲ್ ಟು n ಅಂದರೆ 16 by 2, A ಗೊತ್ತಿಲ್ಲ ಬರ್ಕೊಳ್ಳಿ, An ಅಂದರೆ 93. ಸೊ 768 16 by 2 ಅಂದರೆ 8 ಆಗುತ್ತೆ ಬಾಕ್ಸ್ ಇದ್ದರೆ. ಸೊ A ಪ್ಲಸ್ 93. ಸೊ ಇಂಟು 8 ಈ ಕಡೆ ಬಂದರೆ ಭಾಗಿಸಿ 8 ಆಗುತ್ತೆ, 768 ಭಾಗಿಸಿ 8, ದಟ್ ಈಸ್ ಈಕ್ವಲ್ ಟು A ಪ್ಲಸ್ 93. 768ಅನ್ನು 8ರಿಂದ ಭಾಗಿಸಿದ್ರೆ 96 ಬರುತ್ತೆ, ಪ್ಲಸ್ 93 ಈ ಕಡೆ ಬಂದರೆ ಮೈನಸ್ 93 ಆಗುತ್ತೆ. ದೇರ್ ಫಾರ್ A is equal to 3 ಆಗುತ್ತೆ. A is equal to 3 ಆದರೆ D ಅನ್ನು ಕಂಡುಹಿಡಬೇಕು. ಸೊ ನಮಗೆ A16 ಗೊತ್ತು, A16 ಅಂದರೆ A ಪ್ಲಸ್ 15D ಅಂತ. A16 93 ಇದೆ, ದಟ್ ಈಸ್ ಈಕ್ವಲ್ ಟು A3 ಇದೆ ಪ್ಲಸ್ 15D ಇದೆ. 90 ಪ್ಲಸ್ 3 ಕಡೆ ಬಂದರೆ ಮೈನಸ್ 3 90 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 15D. ನಮಗೆ D ಬೇಕು, 90/15 ಆಗುತ್ತೆ. ಸೊ ಅಲ್ಲಿಗೆ D is equal to 6 ಸಿಗುತ್ತೆ. ಸಮಾಂತರ ಶ್ರೇಣಿ A ಪ್ಲಸ್ D, A ಪ್ಲಸ್ 2D. A ಅಂದರೆ 3, A ಅಂದರೆ 3 ಪ್ಲಸ್ D ಅಂದರೆ 6, 3 ಪ್ಲಸ್ 6 ಅಂದರೆ 9. ಇಲ್ಲಿ 3 ಪ್ಲಸ್ D ಅಂದರೆ 6 ಅಂದರೆ 12, 3 ಪ್ಲಸ್ 12 ಅಂದರೆ 15 ಆಗುತ್ತೆ. ಇದು ಸಮಾಂತರ ಶ್ರೇಣಿ 3, 9, 15 ಆಗಿದೆ. ಸೊ ಕಂಡೀಷನ್ ಏನಾಗಿದೆ, S16 is equal to 3 times n ಸ್ಕ್ವೇರ್ ಅಂತ ನಾವು ಸಾಧಿಸಬೇಕು. n ಸ್ಕ್ವೇರ್ ಅಂದರೆ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂತಹ ಸೂತ್ರ, ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಲು ಬಳಸ್ತಕ್ಕಂಥ ಸೂತ್ರ n ಸ್ಕ್ವೇರ್ ಆಗಿದೆ. ಸೊ S16 is equal to 3n ಸ್ಕ್ವೇರ್, 3 ಇಂಟು n ಅಂದರೆ 16 ಹೋಲ್ ಸ್ಕ್ವೇರ್, 3 ಇಂಟು 16 ಇಂಟು 16 ಅಂದರೆ 256, ಎರಡನ್ನು ಗುಣಿಸಿದರೆ 768 768 ಬರುತ್ತೆ. S16 is equal to 768. ಸೊ ಇದು 37ನೇ ಪ್ರಶ್ನೆಗೆ ಉತ್ತರವಾಗಿದೆ. ಇನ್ನು ಕೊನೆಯ ಪ್ರಶ್ನೆ ಇದೆ 38ನೇದು. ಸೊ ಅದನ್ನ ನೋಡೋಣ. ಲಾಸ್ಟ್ ಮೇನ್, ಸಿಕ್ಸ್ತ್ ಮೇನ್, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಒಂದು ಪ್ರಶ್ನೆ 5 ಅಂಕ, ಟೋಟಲ್ 5. 38ನೇ ಪ್ರಶ್ನೆ. ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಂಬದ ಎತ್ತರ 6 ಮೀಟರ್ ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ಇರುವ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿರುವಂತೆ 60 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು CD ಕಂಡುಹಿಡಿಯಿರಿ ಹಾಗೂ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಗಿರುವ ದೂರವನ್ನು AC ಕಂಡುಹಿಡಿಯಿರಿ. AC ಮತ್ತು CDಯನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ AC ಎಷ್ಟಿದೆ ಉದ್ದ, CD ಎಷ್ಟಿದೆ ಉದ್ದವನ್ನು ಕಂಡುಹಿಡಬೇಕು. ಉನ್ನತ ಕೋನ 60 ಡಿಗ್ರಿ ಇದೆ. ಸೊ ಇಲ್ಲಿ 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈ 30 ಡಿಗ್ರಿನ ಬಳಸ್ಕೊಂಡು ನಾವು BDಯನ್ನು ಕಂಡುಹಿಡಿದ್ರೆ BDಯು Aಗೆ ಸಮನಾಗಿರುತ್ತೆ. A ಸಿಕ್ತು ಅಂದರೆ ನಮಗೆ CE ಸಿಗುತ್ತೆ. CE ಸಿಕ್ತು ಅಂದರೆ ನಾವು ACಯನ್ನು ಕಂಡುಹಿಡಿಬೋದು. ಸೊ AB 6 ಮೀಟರಿಂದ EDನೂ 6 ಮೀಟರ್ ಇರುತ್ತೆ. ಸೊ ಇದು 6 ಮೀಟರ್ ಇದ್ದರೆ ಇದನ್ನ ಸೇರಿಸಿದ್ರೆ ನಮಗೆ CD ಸಿಗುತ್ತೆ, ಹಾಗೆ ACನೂ ನಮಗೆ ಸಿಗುತ್ತೆ. ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮಾಡ್ಬೋದು. ಸೊ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ. 6th ಮೇನಲ್ಲಿ 38ನೇ ಪ್ರಶ್ನೆ. ಫಸ್ಟು ತ್ರಿಭುಜ ABD ತೊಗೊಳ್ಳೋಣ. ABD ತ್ರಿಭುಜ. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ತೊಗೊಂಡ್ರೆ ಸೊ AB/BD ಬರುತ್ತೆ. ಟ್ಯಾನ್ 30 ಡಿಗ್ರಿ ಬೆಲೆ 1/√3, ದಟ್ ಈಸ್ ಈಕ್ವಲ್ ಟು AB ಅಂದರೆ 6, BD ಗೊತ್ತಿಲ್ಲ ಹಾಗೆ ಬರೀಬೇಕು. BD ಈಸ್ ಈಕ್ವಲ್ ಟು 6√3. BD 6√3 ಆದರೆ AEನೂ 6√3 ಆಗುತ್ತೆ. BD ಈಸ್ ಈಕ್ವಲ್ ಟು AE ಆಗಿರುತ್ತೆ. ಇನ್ನು AEC ಬಂದರೆ ತ್ರಿಭುಜ AEC ಬಂದರೆ ಇಲ್ಲಿ 60 ಡಿಗ್ರಿ ಇದೆ. ಟ್ಯಾನ್ 60 ತೊಗೊಳ್ಳೋಣ. ಟ್ಯಾನ್ 60 ಡಿಗ್ರಿ ಅಂದರೆ CE/AE. ಟ್ಯಾನ್ 60 ಡಿಗ್ರಿ ಬೆಲೆ √3, ದಟ್ ಈಸ್ ಈಕ್ವಲ್ ಟು CE/AE ಅಂದರೆ ಗೊತ್ತು 6√3. ಸೊ ನೀವು ಸಿಂಪ್ಲಿಫೈ ಮಾಡಿದಾಗ CE ಈಸ್ ಈಕ್ವಲ್ ಟು 18 ಮೀಟರ್ ಆಗುತ್ತೆ. CE ಸಿಕ್ತು. ನೆಕ್ಸ್ಟ್ AE ಸಿಕ್ತು, CE ಸಿಕ್ತು. CE ನಮಗೆ 18 ಸಿಕ್ಕರೆ ED 6 ಆಗುತ್ತೆ. 18 6 ಕೊಡಿಸಿದ್ರೆ 24 ಆಗುತ್ತೆ, ಅದು CD ಆಗುತ್ತೆ. CD ನಮಗೂ ಸಿಕ್ತು. ಇನ್ನು ಏನು ಕಂಡುಹಿಡಬೇಕು, AC ಕಂಡುಹಿಡಬೇಕು. ಹಾಗಾಗಿ ಏನು ಮಾಡಬೇಕು, ಗೋಪುರದ ಎತ್ತರ CD ಈಸ್ ಈಕ್ವಲ್ ಟು CE ಪ್ಲಸ್ ED. 18 + 6 24. ಯಾಕೆ 24 ಬಂತಂದರೆ ಇದು 6 ಇದೆ, ಸೊ ಇದು 6 ಆಗಿರುತ್ತೆ. ಸೊ ಇದನ್ನ ಕಂಡುಹಿಡಿದ್ವಿ ನಾವು. ಇದನ್ನ CEನ 18 ಇದೆ, 18 + 6 24 ಆಯಿತು. ನೆಕ್ಸ್ಟ್ ಸೈನ್ 60 ಡಿಗ್ರಿ. CE ಡಿವೈಡ್ಸ್ AC. ಎಲ್ಲಿ ಸೈನ್ 60 ಡಿಗ್ರಿ? ಇಲ್ಲಿ ಆಪೋಸಿಟ್ ಬೈ ಹೈಪಾಟಿನ್ಯೂಸ್. CE ಡಿವೈಡ್ಸ್ AC. ಸೊ ಸೈನ್ 60 ಡಿಗ್ರಿ CE ಅಂದರೆ ಗೊತ್ತು 18, AC ಗೊತ್ತಿಲ್ಲ ಕಂಡುಹಿಡಬೇಕು. ಸೈನ್ 60 ಡಿಗ್ರಿ ಅಂದರೆ √3/2.
18 ಎರಡಲೇ 36 √3 ಇಂಟು ಎ ಸಿ ಇಸ್ ಈಕ್ವಲ್ ಟು 36/√3. ಸೊ ಇಲ್ಲಿ ಛೇದವನ್ನು ಅಕರ್ಣೀಕರಿಸಿದರೆ √3/√3 ಆಗುತ್ತೆ. ಅಲ್ಲಿಗೆ 36 √3/3 ಆಗುತ್ತೆ. 3ರಿಂದ 3 ಬಂದರೆ 3 12 12 √3 ಆಗುತ್ತೆ. ಸೊ 12 √3 ಅನ್ನೋದು ಎ ಸಿ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 38ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಕಂಪ್ಲೀಟಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಹೇಳಿದ್ದೇನೆ. ಎಲ್ಲ ಕಂಪ್ಲೀಟಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸೋದು ಮುಕ್ತಾಯವಾಗಿದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು subscribe. Please on notification button.